ನಮಸ್ಕಾರ ಸ್ನೇಹಿತರೆ ಐ.ಬಿ ಸೆಕ್ಯೂರಿಟಿ ಅಸಿಸ್ಟೆಂಟ್ ಇಂಟೆಲಿಜೆನ್ಸ್ ಬ್ಯೂರೋ ಒಂದು ಹುದ್ದೆಗಳೇನಿದೆ ಇದಕ್ಕೆ ವಿಡಿಯೋ ಸರಣಿಗಳು ತುಂಬಾ ಜನ ಕಮೆಂಟ್ ಮಾಡಿದ್ರೆ, ಹಾಗಾಗಿ ಸ್ಟಾರ್ಟ್ ಮಾಡೋಣ. ಪ್ರೀವಿಯಸ್ ಇಯರ್ ಕ್ವಶನ್ಸ್ ನ ಇಟ್ಕೊಂಡು ಡಿಸ್ಕಸ್ ಮಾಡೋಣ, ಹೆಂಗ್ ಬರುತ್ತೆ ಅನ್ನೋದು ಗೊತ್ತಾಗ್ತಾ ಹೋಗುತ್ತೆ. ಇದು ಇವತ್ತು ನ್ಯೂಮರಿಕಲ್ ಅಂಡ್ ಲಾಜಿಕಲ್ ಎಬಿಲಿಟಿ ಅಂಡ್ ರೀಸನಿಂಗ್ ತಗೊಂಡಿದ್ದೀನಿ. ಇದು ನೋಡೋದಾದ್ರೆ ನಮ್ಮ ಏನು ಟೈರ್ 1 ಇದೆ, ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ನಿಮ್ಗೆ ಟೈರ್ 2 ಜಸ್ಟ್ ನಿಮಗೆ ಕ್ವಾಲಿಫೈಯಿಂಗ್ ಮಾರ್ಕ್ಸ್ ಇದ್ರೆ ಸಾಕು, ಅದಕ್ಕೆ ನಿಮಗೆ ಕೌಂಟ್ ಆಗಲ್ಲ. ಈ ಟೈಪ್ 1 ಅಲ್ಲಿ ನಿಮಗೆ ಜನರಲ್ ಅವೇರ್ನೆಸ್, ಕ್ವಾಂಟಿಟಿವ್ ಆಪ್ಟಿಟ್ಯೂಡ್, ನ್ಯೂಮರಿಕಲ್ ಅನಾಲಿಟಿಕಲ್ ಎಬಿಲಿಟಿ ಅಂತ ಬರುತ್ತೆ. ಇಲ್ಲಿ ಕೊಟ್ಟಿದ್ದೀನಿ ನೋಡಿ, ಎಲ್ಲ 20 ಮಾರ್ಕ್ಸ್, 20 ಕ್ವಶನ್ಸ್ಗಳು, 1 ಗಂಟೆ 100 ನಿಮಿಷ ಇರುತ್ತೆ. ಓಕೆ, ಇವತ್ತು ನಾನು ಮಾಡ್ತಿರ್ತಕ್ಕಂಥದ್ದು ಇದು ನ್ಯೂಮರಿಕಲ್ ಅನಾಲಿಟಿಕಲ್ ಅಂಡ್ ಲಾಜಿಕಲ್ ಎಬಿಲಿಟಿ ರೀಸನಿಂಗ್. ಪ್ರತಿಯೊಂದು ಸೆಕ್ಷನ್ ಕೂಡ ಒಂದೊಂದು ವಿಡಿಯೋದಲ್ಲಿ ಕೂಡ ಡಿಸ್ಕಸ್ ಮಾಡ್ತಾ ಹೋಗೋಣ. ಓಕೆ, ವೆರಿ ಇಂಪಾರ್ಟೆಂಟು. ಹಾಗೆ ನಮ್ಮ ಟೆಲಿಗ್ರಾಮ್ ಮತ್ತು ಇನ್ಸ್ಟಾಗ್ರಾಮ್ ಜಾಯ್ನ್ ಆಗಿಲ್ಲ ಜಾಯ್ನ್ ಆಗಿ, ಅಲ್ಲೂ ಕೂಡ ಫಾಲೋ ಮಾಡ್ಕೊಳ್ಳಿ. ನಾವು ಲಿಂಕ್ ಗಳನ್ನ ಶೇರ್ ಮಾಡ್ತಾ ಇರ್ತೀವಿ. ಪುನೀತ್ ಫೋರಮ್ ಅಂತ ಸರ್ಚ್ ಮಾಡಿ ಕೂಡ ಸಿಗುತ್ತೆ, ಈ ರೀತಿ ಸಿಂಬಲ್ ಇರೋದು, ತಾವು ಜಾಯ್ನ್ ಆಗ್ಬೋದು ಸ್ನೇಹಿತರೆ. ಬನ್ನಿ, ಆಗಿದ್ರೆ ನಾನು ಡೀಟೇಲ್ ಆಗಿ ಡಿಸ್ಕಸ್ ಮಾಡ್ತೇನೆ ಇವತ್ತು ಕ್ವಶನ್ಸ್ ಗಳನ್ನ ತಗೊಂಡು. ನೋಡಿ, ಕ್ವಶನ್ಸ್ ನಿಮಗೆ ಹಿಂದಿ ಅಥವಾ ಕನ್ನಡ, ಇಂಗ್ಲಿಷ್ ಇರುತ್ತೆ. ಟೈರ್ 1 ತಲೆ ಕೆರ್ಸ್ಕೊಬೇಡಿ, ಈಸಿ ಇದೆ. ನಾರ್ಮಲ್ ನೀವು ಏನೋ ಇಂಗ್ಲಿಷ್ ಓದಕ್ ಬಂದ್ರೆ ಸಾಕು, ಆರಾಮಾಗಿ ಮಾಡ್ಕೊಂಡು ಹೋಗ್ಬೋದು. ಕ್ವಶನ್ ಇದೆ ನೋಡಿ. ಇನ್ ಸರ್ಟನ್ ಕೋಡ್ ಲ್ಯಾಂಗ್ವೇಜ್, ಬ್ಲಾಕ್ ಈಸ್ ರಿಟರ್ನ್ ಆಸ್ ELUCT and flank is written as ILGNT. How will while will be written in that language ಅಂತ ಕೇಳಿದ್ದಾನೆ. ಓಕೆ, ಇಲ್ಲಿ ಏನಾಗಿದೆ ಅಂತಂದ್ರೆ ಸಿಂಪಲ್ ಸರ್, ಈ ತರ ನೀವು ಬರ್ಕೋಬೇಕು. ಈ ತರ ಕ್ವಶನ್ಸ್ ಇರುತ್ತೆ ನಿಮಗೆ ಎಕ್ಸಾಮ್ ಅಲ್ಲಿ 1, 2, 3 ಬಂದೇ ಬರುತ್ತೆ. ಹಾಗಾಗಿ ಈ ತರ ನೀವು ABCDEFGHIJKL M ಆದ್ಮೇಲೆ ವಾಪಸ್ N, ಯಾಕಂದ್ರೆ 26 ಇರೋದು, ಇಲ್ಲಿ 13, ಇನ್ನು 13 ಹಿಂಗೆ ಉಲ್ಟಾ ಬರ್ಕೊಂಡಿರ್ಬೇಕು. ನಿಮ್ಮ ಒಂದು ರಫ್ ಶೀಟ್ ಅಲ್ಲಿ ಬರ್ಕೋಬೇಕಾಗುತ್ತೆ. ಯಾಕೆಂದ್ರೆ ಈಗ ಈ ತರ ಕ್ವಶನ್ಸ್ ಬಂದಾಗ ಸಾಲ್ವ್ ಮಾಡಕ್ಕೆ ಈಸಿ ಆಗುತ್ತೆ ಸ್ನೇಹಿತರೆ. ಈಗ ಫಾರ್ ಎಕ್ಸಾಂಪಲ್ ಈ BLOC ಏನಿದೆ ಅದು ELUCT ಆಗಿದೆ ಅಂತ ಹೇಳಿದ್ದಾನೆ. ಹೆಂಗಾಗಿದೆ ಇದು ನೋಡಿ, ಇಲ್ಲಿ ಈ ತರ ಇದ್ರೆ ನಿಮ್ಗೆ ರೆಫರೆನ್ಸ್, ಇದು ನಾವು ಬರ್ಕೊಂಡಿರೋದು. ಓಕೆ, ನಿಮ್ಗೆ ರೆಫರೆನ್ಸ್ ಇದ್ರೆ ನಿಮ್ಗೆ ಗೊತ್ತಾಗುತ್ತೆ. ಈಗ ಬಿ ಇರೋದು ಇಲ್ಲಿ ನೋಡಿ, ಬಿ ಇರೋದು ಇ ಆಗಿದೆ. ಹೆಂಗಾಯ್ತು ನೋಡಿ, ಬಿ ಆದ್ಮೇಲೆ 1, 2, 3 +3 ಆಗಿ ಇ ಆಗಿದೆ. ಓಕೆ, ಎಲ್ಲಿರೋದು ಸೇಮ್ ಅದೇ ಬಂದಿದೆ, ನೋ ರಿಪ್ಲೇಸು. ಓ ಇರೋದು ಯು ಆಗಿದೆ. ಹೆಂಗಾಯ್ತು ಇಲ್ಲಿ ನೋಡಿ, ಓ ಇದೆ, ಇಲ್ಲಿ ಇದೆ, ಇಲ್ಲಿ ಯು ಹೆಂಗಾಯ್ತು, 1, 2, 3, 4, 5, 6 +6 ಸೇರಿ ಏನಾಗಿದೆ ಸರ್, +6 ಸೇರಿ ಯು ಆಗಿದೆ. ಸಿ ಸೇಮ್ ಇದೆ ನೋಡಿ, ಇಲ್ಲಿ ಹೆಂಗಿದೆ ಅಂದ್ರೆ +3 ಆಗಿದೆ ಮೊದಲನೇದು. ಓಕೆ, ಮೊದಲನೇದಕ್ಕೆ +3 ಆಗಿದೆ. ಎರಡನೇದು ಸೇಮ್ ಇದೆ. ಮೂರನೇದು +6 ಆಗಿದೆ ಅಲ್ವಾ. ನಾಲ್ಕನೇದು ಸೇಮ್ ಇದೆ. ಐದನೇದು ನೋಡಿ +9 ಆಗಿರ್ಬೇಕು. ಕೆ ಇಂದ ಟಿ ನೋಡಿ, ಕೆ ಎಲ್ಲಿದೆ ಸರ್, ಕೆ ಎಲ್ಲಿದೆ, ಟಿ ನೋಡಿ 1, 2, 3, 4, 5, 6, 7, 8, 9 +9. ಅಂದ್ರೆ ಇಲ್ಲಿ ಹೆಂಗಾಗಿದೆ ಅಂದ್ರೆ +3 ಮತ್ತೆ ಸೇಮ್, +6 ಸೇಮ್, +9 ಹಿಂಗಾಗಿದೆ. ಬೇಕಾದ್ರೆ ಇನ್ನೊಂದು ಅವನಿಗೆ ಕೊಟ್ಟಿದ್ದ ನೋಡಿ, ಇಲ್ಲಿ ಕೊಟ್ಟಿದ್ದ ನೋಡಿ, ಫ್ಲಾಂಕ್ ಅಂತ, FLANK. ಇದನ್ನು ಚೆಕ್ ಮಾಡಿ ಬೇಕಾರೆ, ILGNT. ಇಲ್ಲಿ ನೋಡಿ, ಇದು ಸೇಮ್ ಇದೆ, ಇದು ಸೇಮ್ ಇದೆ ಅಲ್ವಾ. ಎಫ್ ಇರೋದು ಐ ಆಗಿದೆ. ಎಫ್ ಇರೋದು ಐ ಆಗ್ಬೇಕಾದ್ರೆ 3 ಆಗಿರ್ಬೇಕು. 1, 2, 3 ನೋಡಿ, +3. ಲಾಜಿಕ್, ಈ ಒಂದು ಲಾಜಿಕ್ ಫಾಲೋ ಆಗ್ತಾ ಇದೆ. ಇದ್ರ ಪ್ರಕಾರ ವೈಲ್ WHILE ಇದೆಯಲ್ಲ, ಅದನ್ನ ಹೆಂಗ್ ಬರೀಬೇಕು ಅಂತ ಕೇಳಿದ್ದಾನೆ. WHILE ನಿಮ್ಗೆ ಗೊತ್ತಿದೆ, H ಇಲ್ಲಿ ಸೇಮ್ ಬರಬೇಕು, ಎಲ್ಲು ಸೇಮ್ ಬರಬೇಕು. W ಆದ್ಮೇಲೆ 3, W ಆದ್ಮೇಲೆ 3 ಯಾವ್ದು ಸರ್, XYZ ಅಂದ್ರೆ Z ಬರಬೇಕು. ನೋಡಿ ZHL ಎಲ್ಲಿದೆ ನೋಡಿ, ZH ಇದೆಯಾ, ಇಲ್ಲಿ ನೋಡಿ, ಕಣ್ಮುಟ್ಕೊಂಡು ಚಿಕ್ಕ ಹಾಕಿದ್ ಒಂದೇ ಇರೋದು, Z ಇಂದ ಸ್ಟಾರ್ಟ್ ಆಗೋದು. ಸಾಲ್ವ್ ಮಾಡೋದೇ ಬೇಕಾಗಿಲ್ಲ, ಒಂಚೂರು ಗೊತ್ತಾಯ್ತಾ ಟ್ರಿಕ್ ಟೆಕ್ ಅಂತ ಆನ್ಸರ್ ಮಾಡ್ಬಿಡ್ಬೋದು. ಇದೇ ತರ ಇರೋದು ಎಲ್ಲಾ ಕ್ವಶನ್ಸ್ಗಳು, ಬೇರೆ ಬೇರೆ ಲಾಜಿಕ್ ಫಾಲೋ ಆಗುತ್ತೆ. ಮುಂದೆ ನಾನು ತಗೋತೀನಿ, ಡಿಸ್ಕಸ್ ಮಾಡ್ತಾ ಹೋಗೋಣ ಸ್ನೇಹಿತರೆ. ನೆಕ್ಸ್ಟ್ ಬನ್ನಿ. ದಿಶಾ ವಾಕ್ಸ್ 20 ಮೀಟರ್ ಟುವರ್ಡ್ಸ್ ದ ಸೌತ್. ಅಂದ್ರೆ ಇಲ್ಲಿ ನಿಮ್ಗೆ ಡೈರೆಕ್ಷನ್ಸ್ ಕೊಟ್ಟಿದ್ದಾನೆ. ನಿಮ್ಗೆ ಡೈರೆಕ್ಷನ್ಸ್ ಗೊತ್ತಿರಬೇಕು. ಇದು ಈಸ್ಟ್, ಇದು ವೆಸ್ಟ್, ಇದು ನಾರ್ತ್, ಇದು ಸೌತ್ ಅಲ್ವಾ ಸರ್. ಅಂದ್ರೆ ಉತ್ತರ, ದಕ್ಷಿಣ, ಪೂರ್ವ, ಪಶ್ಚಿಮ. ಈಸ್ಟ್ ಅಂದ್ರೆ ಪೂರ್ವ, ಇದು ಪಶ್ಚಿಮ, ಇದು ಉತ್ತರ, ಇದು ಸೌತ್ ಅಲ್ವಾ. ಸೌತ್ ಅಂದ್ರೆ ದಕ್ಷಿಣ. ಫೈನ್ ಸರ್. ಇಲ್ಲಿ ಏನ್ ಕೊಟ್ಟಿದ್ದಾನೆ, ದಿಶಾ ವಾಕ್ಸ್ 20 ಮೀಟರ್ ಟುವರ್ಡ್ಸ್ ಸೌತ್. ಅಂದ್ರೆ ದಿಶಾ ಹಿಂಗ್ ವಾಕ್ ಮಾಡ್ತಾರೆ ಟುವರ್ಡ್ಸ್ ಸೌತ್ 20 ಮೀಟರ್. ಓಕೆ, ಸೌತ್ ಅಂದ್ರೆ ಈ ಡೈರೆಕ್ಷನ್ ಹಾಕೊಂಡಿದೀನಿ ನೋಡಿ. ಈ ಡೈರೆಕ್ಷನ್ ಎಲ್ಲಿದೆ ಆ ಡೈರೆಕ್ಷನ್ ಮುಖ ನೀವು ಮಾಡಬೇಕು. ಮುಖ ನೀವು ಮಾಡ್ಕೊಂಡಾಗ ಲೆಫ್ಟ್ ಯಾವ್ದು ರೈಟ್ ಯಾವ್ದು ಗೊತ್ತಾಗುತ್ತೆ. ಈ ಡೈರೆಕ್ಷನ್ ನೀವು ಮುಖ ಇದ್ದಾಗ ನೋಡಿ, ಇದು ನಿಮಗೆ ಬಲ್ಗಡೆ, ಇದು ಲೆಫ್ಟ್ ಆಗುತ್ತೆ, ಇದು ರೈಟ್ ಆಗುತ್ತೆ ಅಲ್ವಾ ಸರ್. ನೆಕ್ಸ್ಟ್ ಟರ್ನ್ ಲೆಫ್ಟ್ ಇದೆ. ಟರ್ನ್ ಲೆಫ್ಟ್ ಅಂದ್ರೆ ಈ ಡೈರೆಕ್ಷನ್ ಅಲ್ಲಿ ಹೋಗ್ತಾ ಇರೋದವಳು ಯಾರೋ ದಿಶಾ 20 ಕಿಲೋಮೀಟರ್ ಬಂದಿದ್ದಾಳೆ ಇಲ್ಲಿಂದ ಇಲ್ಲಿ ತನಕ. ಆಮೇಲೆ ಟರ್ನ್ ಲೆಫ್ಟ್ ಅಂತ, ಎಡಗಡೆ. ಲೆಫ್ಟ್ ಅಂದ್ರೆ ಯಾವುದು, ಇಲ್ಲಿಗೆ ಲೆಫ್ಟ್. ಈ ಮುಖ ಈ ಕಡೆ ಇದ್ದಾಗ ಲೆಫ್ಟ್ ಯಾವುದು ಈ ಕಡೆ ಬರುತ್ತೆ. ಇದು 30 ಮೀಟರ್ ಇಲ್ಲಿದೆ, 30 ಮೀಟರ್
ಆಫ್ಟರ್ ವಿಚ್ ಶಿ ಟರ್ನ್ಸ್ ರೈಟ್ ಅಂಡ್ ವಾಕ್ 30 ಮೀಟರ್. ನೋಡಿ ಅದಾದ್ಮೇಲೆ ಹಿಂಗ್ 30 ಮೀಟರ್ ಹೋಗ್ತಾಳೆ. ಅದಾದ್ಮೇಲೆ ಏನ್ ಮಾಡ್ತಾಳೆ, ಪುನಃ ರೈಟ್ಗೆ ಈ ಡೈರೆಕ್ಷನ್ ಹೋಗ್ತಾ ಇದ್ದಾರೆ. ನೋಡಿ ಇದು ಲೆಫ್ಟ್, ಇದು ರೈಟ್, ಅಂದ್ರೆ ಇಲ್ಲಿ ರೈಟ್ ತಿರುಗ್ತಾಳೆ ಅಲ್ವಾ ಸರ್? ಫೈನ್ ಸರ್. ಎಷ್ಟು? 30 ಮೀಟರ್. ಅಗೇನ್ 30 ಮೀಟರ್ ಹಿಂಗ್ ಹೋಗ್ತಾಳೆ, ಇಲ್ಲಿ ಕೊಟ್ಟಿದ್ದಾರೆ. ಅಗೇನ್ ಶಿ ಟರ್ನ್ಸ್ ರೈಟ್ ಅಂಡ್ ವಾಕ್ಸ್ 30 ಮೀಟರ್. ನೋಡಿ ಅಗೇನ್ ಹಿಂಗ್ ಈ ಡೈರೆಕ್ಷನ್ ಹೋಗ್ತಾ ಇದ್ದಾಳೆ ಅಂದ್ರೆ ರೈಟ್ ಯಾವುದು? ಇದು ರೈಟು, ಇದು ಲೆಫ್ಟ್ ಅಲ್ವಾ? ಈ ಡೈರೆಕ್ಷನ್ ಮುಖ ಮಾಡ್ಕೊಳ್ಳಿ, ಡೈರೆಕ್ಷನ್ ನೀವು ನೋಡ್ಕೊಳ್ಳಿ ಗೊತ್ತಾಗುತ್ತೆ. 30 ಮೀಟರ್ ಹೋಗ್ತಾಳೆ, ಪುನಃ 30 ಮೀಟರ್ ಬಂದ್ಲು. ಆಮೇಲೆ ಹೇಳಿದ್ರೆ ಆಫ್ಟರ್ ವಿಚ್ ಶಿ ಟೇಕ್ಸ್ ಫೈನಲ್ ರೈಟ್ ಅಂತ ತಗೋತಾಳೆ. ಓಕೆ, ತಗೋತಾಳೆ. ತಗೊಂಡು ವಾಕ್ಸ್ 20 ಮೀಟರ್ ಹೋಗ್ತಾಳೆ. ಅಂದ್ರೆ ನೋಡಿ ಇಲ್ಲಿಂದ ಇಲ್ಲಿಗೆ 30 ಮೀಟರ್ ಇದೆ, ಇಲ್ಲಿಂದ ಇಲ್ಲಿಗೆ 30 ಮೀಟರ್ ಇದೆ. 20 ಮೀಟರ್ ಅಂದ್ರೆ ಒಂದು ಇಲ್ಲಿ ತನಕ ಬರ್ಬೋದು ಅಷ್ಟೇ, 20 ಮೀಟರ್ ಅಲ್ವಾ? ಇದು ಈ ಗ್ಯಾಪ್ ಏನಿದೆ, ಈ ಗ್ಯಾಪ್ ಇದು 10 ಮೀಟರ್ ಇರುತ್ತೆ ಅಲ್ವಾ? ಇಲ್ಲಿಗೆ ಬಂದು ನಿಂತ್ಕೋತಾಳೆ. ದಿಸ್ ಇಸ್ ಫೈನಲ್ ಪೊಸಿಷನ್. ಇದು ಸ್ಟಾರ್ಟಿಂಗ್ ಪೊಸಿಷನ್, ಸ್ಟಾರ್ಟ್. ಇದು ಫೈನಲ್ ಪೊಸಿಷನ್. ಓಕೆ ಫೈನ್. ಈಗೇನಾಯ್ತು? ಹೌ ಫಾರ್ ಶಿ ಈಸ್ ಫ್ರಮ್ ದ ಸ್ಟಾರ್ಟಿಂಗ್ ಪಾಯಿಂಟ್. ಸ್ಟಾರ್ಟಿಂಗ್ ಪಾಯಿಂಟ್ ಇದು ಸ್ಟಾರ್ಟಿಂಗ್ ಪಾಯಿಂಟ್. ನೋಡಿ ಎಷ್ಟು ದೂರ ಇದ್ದಾಳೆ. ಇಲ್ಲಿ ನೋಡಿ ಇದು 20 ಇದೆ ಅಲ್ವಾ? ಇಲ್ಲಿ ತನಕ 20, ಇಲ್ಲಿ 10 ಗ್ಯಾಪ್ ಇದೆ. ದಿಸ್ ಇಸ್ 10 ಮೀಟರ್ ಗ್ಯಾಪ್. ಟೋಟಲ್ ಎಷ್ಟು ಸರ್? 20 + 10 = 30 ಮೀಟರ್. ಆನ್ಸರ್ 30 ಮೀಟರ್ ಅಲ್ಲಿದೆ, ಆಪ್ಷನ್ 3 ಇದೆ. ಓಕೆ, ಸೊ ಈ ರೀತಿ ಸಾಲ್ವ್ ಮಾಡಬೇಕಾಗುತ್ತೆ ಸ್ನೇಹಿತರೆ. ಫೈನ್. ಶಲ್ ಮೂವ್ ಟು ನೆಕ್ಸ್ಟ್ ಕ್ವಶನ್. ಬನ್ನಿ. ನೆಕ್ಸ್ಟ್, ಇನ್ ಎ ಗ್ಯಾದರಿಂಗ್ 7 ಮೆಂಬರ್ಸ್ ಆರ್ ಸಿಟ್ಟಿಂಗ್ ಇನ್ ಎ ರೋ ಫೇಸಿಂಗ್ ನಾರ್ತ್. ಅಗೇನ್ ನಾರ್ತ್ ಫೇಸ್ ಮಾಡ್ತಾರೆ. ನಾರ್ತ್ ಅಂದ್ರೆ ಅದು ಈ ಡೈರೆಕ್ಷನ್ ನಾರ್ತ್ ಹೇಳಿದ್ನಲ್ಲ, ಈ ಡೈರೆಕ್ಷನ್ ಸೌತ್, ಈ ಡೈರೆಕ್ಷನ್ ಈಸ್ಟ್, ಈ ಡೈರೆಕ್ಷನ್ ವೆಸ್ಟ್. ಇದು ಗೊತ್ತಿರಬೇಕು ನಿಮಗೆ. ಓಕೆ, ಇಲ್ಲಿ 7 ಜನ ಇದ್ದಾರೆ. ಅದನ್ನು ಬರ್ಕೋಬೇಕು. ಅಂದ್ರೆ ಇಲ್ಲಿ ಏನ್ ಮಾಡ್ಕೋಬೇಕು ಫಸ್ಟ್ ನೀವು? ಹಿಂಗೆ 1 2 3 4 5 6 ಅಲ್ವಾ? ಇನ್ನೊಂದು ಹಾಕೋಣ 7 ಜನ ಇದ್ದಾರೆ ಅಂತ ಅನ್ಕೋಣ. ಎಲ್ಲ ಯಾವ ಕಡೆ ಮುಖ ಮಾಡ್ಕೊಂಡ್ರೆ ಈ ಕಡೆ ಮುಖ ಮಾಡ್ಕೊಂಡಿದ್ದಾರೆ ಎಲ್ಲರೂ ಅಂತಂದ್ರೆ ಅರ್ಥ ಏನು ಸರ್? ನಾರ್ತ್ ಕಡೆ ಮುಖ, ಫೇಸಿಂಗ್ ನಾರ್ತ್ ಅಂತ ಕೊಟ್ಟಿದ್ದಾನೆ. ಫೇಸಿಂಗ್ ನಾರ್ತ್ ಅಂದ್ರೆ ಇಲ್ಲಿ ನಾರ್ತ್ ಕಡೆ ಈ ಕಡೆ ಮುಖ ಮಾಡ್ಕೊಂಡ್ರೆ ಇದು ಲೆಫ್ಟ್ ಆಗುತ್ತೆ, ಇದು ರೈಟ್ ಆಗುತ್ತೆ. ನೀವು ಮುಖ ನೋಡಿ, ನೀವ್ ಹೆಂಗ್ ಕೂತ್ಕೊಂಡಿದ್ದೀರಾ ಈಗ ನೋಡ್ತಾ ಇದ್ದೀರಾ? ದಟ್ ಈಸ್ ದ ನಾರ್ತ್ ಪೊಸಿಷನ್. ಮೇಲ್ಗಡೆ ಇದು ರೈಟ್, ಇದು ಲೆಫ್ಟ್. ಇದು ಗೊತ್ತಿರಬೇಕು ಫಸ್ಟ್. ಓಕೆ, ನೆಕ್ಸ್ಟ್ ಬನ್ನಿ. ಓನ್ಲಿ 2 ಪೀಪಲ್ ಸಿಟ್ ಟು ದ ಲೆಫ್ಟ್ ಆಫ್ ಇ. ಈ ಎಡಗಡೆ ಇಬ್ಬರೇ ಮಾತ್ರ ಕೂತ್ಕೊಳ್ಳೋದು. ಅಂದ್ರೆ ನೋಡಿ ಇದು ಎಡಗಡೆ ಆಯ್ತು, ಇಲ್ಲಿ ಒಬ್ಬ ಇದ್ದಾನೆ, ಇಲ್ಲಿ ಇಬ್ರು. ಇವೆರಡು ಬಿಟ್ರೆ ಈ ಇಲ್ಲೇ ಬರ್ಬೇಕು. ಅರ್ಥ ಆಗ್ತಿಲ್ಲ? ಇವನ ಎಡಗಡೆ ನೋಡಿ, ಎಡಗಡೆ ಇಬ್ರು ಮಾತ್ರ ಕೂತ್ಕೊಳ್ಳೋಕ್ ಜಾಗ ಇರೋದು, ಅದನ್ನ ಇಲ್ಲಿ ಕೊಟ್ಟಿರೋದು. ಓಕೆ, ನೆಕ್ಸ್ಟ್ ಎಫ್ ಸಿಟ್ ಟು ದ ಇಮಿಡಿಯೇಟ್ ರೈಟ್ ಆಫ್ ಇ. ನೋಡಿ ಇಮಿಡಿಯೇಟ್ ರೈಟ್ ಅಂದ್ರೆ ನಾವು ಪಕ್ಕ, ಇಮಿಡಿಯೇಟ್ ಪಕ್ಕ ಇ ಯಾವ್ದು ಸರ್? ರೈಟು. ಬಲಗಡೆ ಅಂದ್ರೆ ಈ ಕಡೆ ರೈಟ್. ನೋಡಿ ಈ ಪೊಸಿಷನ್ ಅಂದ್ರೆ ಎಫ್ ಇಲ್ಲಿ ಕೂತ್ಕೋತಾನೆ. ಎಸ್, ಎರಡು ಫಿಕ್ಸ್ ಆಯ್ತು. ಓಕೆ ಬನ್ನಿ. ಸಿ ಸಿಟ್ ಟು ದ ಇಮಿಡಿಯೇಟ್ ಲೆಫ್ಟ್ ಆಫ್ ಬಿ. ಗೊತ್ತಿಲ್ಲ ಎಲ್ಲಿ ಸಿ ಕೂತ್ಕೋತಾನೆ, ಬಿ ಕೂತಾನೆ ಗೊತ್ತಿಲ್ಲ. ಸಿ ಇಮಿಡಿಯೇಟ್ ಲೆಫ್ಟ್ ಬಿ ಹಿಂಗ್ ಕೂತ್ಕೋತಾರೆ ಇವರಿಬ್ರು. ಓಕೆ, ಹಿಂಗೆ ಕೂತ್ಕೊಳ್ಳೋಕೆ ಸಾಧ್ಯ. ಸಿ ಬಿ ಈ ತರ ಕೂತ್ಕೋತಾರೆ. ಅದನ್ನ ಸೈಡಲ್ಲಿ ಬರ್ದಿಟ್ಕೊಳ್ಳೋಣ. ಓಕೆ, ಸೈಡಲ್ಲಿ ಬೇಕಾದ್ರೆ ಹಿಂಗೆ ಬರ್ದಿಟ್ಕೊಳ್ಳೋಣ, ಈ ಕಡೆ ಸೈಡಲ್ಲಿ ಆಮೇಲೆ ಹಾಕೋಣ. ನೆಕ್ಸ್ಟ್, ಡಿ ಇಸ್ ನಾಟ್ ಸಿಟ್ಟಿಂಗ್ ಅಟ್ ದ ಎಕ್ಸ್ಟ್ರೀಮ್ ಎಂಡ್ ಆಫ್ ದ ರೋ. ಅಂದ್ರೆ ಈ ಎಂಡ್ ಅಲ್ಲಿ ಇದೆಯಲ್ಲ, ಈ ಪೊಸಿಷನ್ ಅಲ್ಲಿ ಈ ಪೊಸಿಷನ್ ಇದೆಯಲ್ಲ, ಇಲ್ಲಿ ಡಿ ಬರಲ್ಲ, ಇಲ್ಲೂ ಕೂಡ ಡಿ ಬರಲ್ಲ. ಓಕೆ, ಇವೆರಡು ಪೊಸಿಷನ್ ಬಿಟ್ಟು ಡಿ ಬರಬೇಕು. ಓಕೆ, ಮಾರ್ಕ್ ಮಾಡ್ಕೊಂಡ್ಬರೋಣ. ಓಕೆ, ನೆಕ್ಸ್ಟ್, ಜಿ ಸಿಟ್ ಅಟ್ ದ ಎಕ್ಸ್ಟ್ರೀಮ್ ಲೆಫ್ಟ್ ಎಂಡ್ ಆಫ್ ದ ರೋ. ಎಕ್ಸ್ಟ್ರೀಮ್ ಲೆಫ್ಟ್ ಎಂಡ್ ಅಂದ್ರೆ ಎಡಗಡೆಯ ಕೊನೆಯ ಭಾಗ ಯಾವುದು? ಇದು. ಇಲ್ಲಿ ಯಾಕೆ ಕೂತ್ಕೋತಾರೆ? ಜಿ ಕೂತ್ಕೋತಾನೆ. ಸೊ ಇಲ್ಲಿ ಜಿ ಆಯ್ತು, ನೋ ಪ್ರಾಬ್ಲಮ್. ಓಕೆ, ಈಗ ನೋಡಿ ಸಿ ಬಿ ಇದೆಯಲ್ಲ, ಇಲ್ಲಂತೂ ಸಿ ಬಿ ಕೂತ್ಕೊಳ್ಳೋಕ್ಕಾಗಲ್ಲ, ಇಲ್ಲಿ ಒಂದೇ ಜಾಗ ಇರೋದು. ಇಲ್ಲಿ 3 ಪ್ಲೇಸ್ ಇದೆ. ಈ 3ರಲ್ಲಿ ಯಾವ್ದಾರ 2 ಪ್ಲೇಸ್ ಅಲ್ಲಿ ಸಿ ಬಿ ಒಟ್ಟಿಗೆ ಕೂತ್ಕೋತಾರೆ ಅಂತ ಆಯ್ತು. ಸೊ ಯಾವ್ದು ಮೊದಲು ಮುಂದಕ್ಕೆ ಹೋದಣ ಗೊತ್ತಾಗ್ಬಿಡುತ್ತೆ ಅವಾಗ. ನೈದರ್ ಎ ನಾರ್ ಡಿ ಈಸ್ ಇಮಿಡಿಯೇಟ್ ನೈಬರ್ಸ್ ಆಫ್ ದ ಪರ್ಸನ್ಸ್ ಪ್ಲೇಸ್ಡ್ ಎಕ್ಸಾಕ್ಟ್ಲಿ ಇನ್ ದ ಮಿಡಲ್ ಆಫ್ ದ ರೋ. ಓಕೆ, ಎ ಮತ್ತೆ ಡಿ ಇದೆಯಲ್ಲ, ಅವರು ಪಕ್ಕ ಪಕ್ಕನು ಕೂತ್ಕೊಳ್ಳಲ್ಲ. ಏನ್ ಕೊಟ್ಟಿದ್ದಾನೆ? ಎ ಡಿ ಈ ತರ ಪಕ್ಕ ಕೂತ್ಕೊಳ್ಳಲ್ಲ. ಹಾಗೆ ಈ ರೋನ ಮಿಡಲ್ ಯಾರಿದ್ದಾರೆ ನೋಡಿ? ಮಿಡಲ್ ಅಂದ್ರೆ ಎಷ್ಟು? ಇಲ್ಲಿ ನೋಡಿ, ಇಲ್ಲಿ 3 ಜನ ಇದ್ದಾರೆ ಅಲ್ವಾ ಸರ್? ಇಲ್ಲಿ 3 ಜನ ಇದ್ದಾರೆ. ಇಲ್ಲಿ ಮಿಡಲ್ ಇರೋದು ಯಾರು? ಎಫ್ ಮಿಡಲ್ ಅಲ್ಲಿ ಇರೋದು ಅಲ್ವಾ? ಅಂದ್ರೆ ಇವ್ರ ಪಕ್ಕ ಎ ಮತ್ತೆ ಡಿ ಬರಂಗಿಲ್ಲ. ಮಿಡಲ್ ಆಫ್ ದ ರೋ ಅಂತ ಹೇಳಿದೆ ನೋಡಿ. ನೈಬರ್ ಆಫ್ ದ ಪರ್ಸನ್ ಪ್ಲೇಸ್ ಎಕ್ಸಾಕ್ಟ್ಲಿ ಇನ್ ದ ಮಿಡಲ್ ಆಫ್ ದ ರೋ. ಅಂದ್ರೆ ಎಫ್ ಪಕ್ಕ ಎ ಮತ್ತೆ ಡಿ ನೈದರ್ ಅಂತಿರೋದು. ಓಕೆ, ಇಲ್ಲಿ ನೈದರ್ ಅಂದ್ರೆ ಇಬ್ರು ಕೂತ್ಕೊಳ್ಳಲ್ಲ ಅಂತ. ನೈದರ್ ನಾರ್ ಅಂದ್ರೆ ಎಫ್ ಪಕ್ಕ ಎ ಮತ್ತೆ ಡಿ ಬರಲ್ಲ ಅಂತ ಆಯ್ತು. ಎ ಮತ್ತೆ ಡಿ ಬರಲ್ಲ ಎಫ್ ಪಕ್ಕ. ಓಕೆ, ಸೊ ಹಾಗಾದ್ರೆ ಎಫ್ ಪಕ್ಕ ಇಲ್ಲಿ ಡಿ ಬರಲ್ಲ, ಇಲ್ಲೂ ಕೂಡ ಎ ಮತ್ತೆ ಡಿ ಬರಲ್ಲ ಅಂತ ಆಯ್ತು. ಓಕೆ ಫೈನ್. ಹಾಗಾದ್ರೆ ಈಗ ಸಿ ಬಿ ಬೇಕು. ಸಿ ಬಿ ನೋಡಿ, ಈಗ ಏನಾಗುತ್ತೆ, ಇಲ್ಲಿ ಎ ಇಲ್ಲಿ ಬರಲ್ಲ, ಡಿನೂ ಇಲ್ಲಿ ಬರಲ್ಲ, ಡಿ ಇಲ್ಲೂ ಬರಲ್ಲ. ನೋಡಿ ಡಿ ಇಲ್ಲೂ ಬರಲ್ಲ, ಇಲ್ಲೂ ಬರಲ್ಲ. ಅಂದ್ರೆ ಡಿ ಇರೋದು ಇದೊಂದೇ ಪೊಸಿಷನ್.
ಅರ್ಥ ಆಗ್ತಿದೆಯಲ್ಲ? ಡಿ ಕೊನೆಯಲ್ಲಿ ಕೂತ್ಕೊಳ್ಳಂಗಿಲ್ಲ ಅಂತ ಹೇಳಿದ್ರಲ್ಲ, ಯಾವುದೇ ಕೊನೆಯಲ್ಲಿ ಕೂತ್ಕೊಳ್ಳಂಗಿಲ್ಲ, ಆಗ ಮತ್ತೆ ಎಫ್ ಪಕ್ಕನು ಕೂತ್ಕೊಳ್ಳಂಗಿಲ್ಲ. ಹಾಗಾದ್ರೆ ಡಿ ಗಿರೋದು ಒಂದೇ ಪೊಸಿಷನ್. ಅರ್ಥ ಆಗ್ತಿದಿಲ್ಲ? ಡಿ ಗಿರೋದು ಒಂದೇ ಪೊಸಿಷನ್. ಈಗ ಸಿ ಬಿ, ಈಗ ಎಫ್ ಪಕ್ಕ ಎ ಕೂತ್ಕೊಳ್ಳಂಗಿಲ್ಲ, ಹಂಗಾರೆ ಎ ಇಲ್ಲೇ ಕೂತ್ಕೋಬೇಕು. ಯಾಕಂದ್ರೆ ಸಿ ಬಿ ಒಟ್ಟಿಗೆ ಬರ್ಬೇಕು. ಇಲ್ಲಿದ್ರೆ ನೋಡಿ ಸಿ ಬಿ, ಬಿ ಎಡಗಡೆ ಸಿ ಕೂತ್ಕೋಬೇಕು, ಸಿ ಇಲ್ಲಿ, ಬಿ ಇಲ್ಲಿ. ಸೊ ಕಾಮ್ ಖತಮ್, ಆನ್ಸರ್. ಇದೇ ಒಂದು ಕ್ವಶನ್ ನಮಗ್ ಕೇಳಿರೋದವನು. ಅರ್ಥ ಆಗಿದೆಯಲ್ಲ? ಸೊ ಸಿಂಪಲ್ ಸರ್. ಏನಪ್ಪಾ ಇಲ್ಲಿ ಅಂತಂದ್ರೆ ಡಿ ಇಲ್ಲಿ ಹೆಂಗ್ ಬರದೆ ಅಂದ್ರೆ ಡಿ ಇಲ್ಲೂ ಕೂತ್ಕೊಳ್ಳೋದ, ಎಫ್ ಪಕ್ಕನು ಕೂತ್ಕೊಳ್ಳೋದ. ಅಂದ್ರೆ ಉಳ್ದಿರೋದು ಇದೊಂದೇ ಪೊಸಿಷನ್. ಯಾಕಂದ್ರೆ ಡಿ ಇಲ್ಲೆಲ್ಲೂ ಮಧ್ಯೆ ಕೂತ್ಕೊಳ್ಳೋಕೆ, ಯಾಕಂದ್ರೆ ಸಿ ಬಿ ಒಟ್ಟಿಗೆ ಬರಬೇಕು. ಓಕೆ, ಡಿ ನೀವು ಹೇಳ್ಬೋದು ಸರ್ ಡಿ ಅಂದ್ರೆ ಬಿ ಜಾಗದಲ್ಲಿ ಕೂತ್ಕೋಬೋದಾಗಿತ್ತಲ್ಲ, ಡಿ ಜಾಗದಲ್ಲಿ ಕೂತ್ಕೊಂಡ್ಬಿಟ್ರೆ ಸಿ ಬಿ ಒಟ್ಟಿಗೆ ಎಲ್ಲೂ ಬರಕ್ ಸಾಧ್ಯನೇ ಇಲ್ಲ. ಈ ಕಂಟಿನ್ಯೂಸ್ ಎರಡು ಜಾಗ ಖಾಲಿ ಇರಬೇಕು ಸಿ ಬಿ ಬರ್ಬೇಕು ಅಂದ್ರೆ. ಯಾಕಂದ್ರೆ ಸಿ ಹಿಂದೆ ಲೆಫ್ಟ್ ಸೈಡ್ ಬಿ ಹಿಂದ್ಗಡೆ ಲೆಫ್ಟ್ ಸೈಡ್ ಸಿ ಕೂತ್ಕೋತಾನೆ, ಇಬ್ರು ಒಟ್ಟಿಗೆ ಕೂತ್ಕೋಬೇಕು. ಹಂಗಾರೆ ಡಿ ಇಲ್ಲೇ ಬರಕ್ ಸಾಧ್ಯ. ಸೊ ಡಿ ಇಲ್ಲಿ ಬರ್ತಾನೆ ಅಂದ್ರೆ ಈ ಎರಡು ಜಾಗ ಸಿ ಬಿ, ಯಾಕಂದ್ರೆ ಎ ಎಫ್ ಪಕ್ಕ ಬರಲ್ಲ, ಎ ಕೊನೆಯಲ್ಲೇ ಬರೋದು. ಸೊ ದಿಸ್ ಇಸ್ ದ ಆನ್ಸರ್. ಇಲ್ಲಿ ಏನ್ ಕೇಳಿದಾನೆ, ಫೈಂಡ್ ದ ಪರ್ಸನ್ ಹೂ ಸಿಟ್ ಅಟ್ ದ ಎಕ್ಸ್ಟ್ರೀಮ್ ರೈಟ್ ಎಂಡ್ ಆಫ್ ದ ರೋ. ಅಂದ್ರೆ ಬಲಗಡೆಯ ಎಂಡ್ ಅಲ್ಲಿ ಕೂತಿರೋನು ಎಕ್ಸ್ಟ್ರೀಮ್ ಅಲ್ಲಿ ಯಾರು? ಇಲ್ಲಿ ನೋಡಿ, ಇವನು ರೈಟ್ ಸೈಡ್, ಇದು ಲೆಫ್ಟ್ ಸೈಡ್ ಅಂತ ಹೇಳಿದ್ದೆ. ರೈಟ್ ಸೈಡ್ ಅಲ್ಲಿ ಬಲಗಡೆ ಎಂಡ್ ಕೂತಿರೋ ಅವನು ಎ. ಸೊ ಎ ಇಸ್ ದ ರೈಟ್ ಆನ್ಸರ್. ಅರ್ಥ ಆಗಿದೆಯಲ್ಲ? ಸೊ ಈ ತರ ಅಂದ್ರೆ ಈ ತರ ದೊಡ್ಡದು ಬಂದಾಗ ಕ್ವಶನ್ ಸ್ವಲ್ಪ ಟೈಮ್ ಕನ್ಸ್ಯೂಮ್ ಆಗುತ್ತೆ ಸ್ನೇಹಿತರೆ. ನಿಮ್ಗೆ ಮಾಡಿ ಈಸಿ ಇರುತ್ತೆ, ಏನು ತಲೆ ಕೆಲಸಲ್ಲ, ಆರಾಮಾಗಿ ಮಾಡಿ. ಓಕೆ, ನೆಕ್ಸ್ಟ್ ಬರ್ತೇನೆ. ಇನ್ಯಾರೋ ಸರ್ಟನ್ ಸ್ಟೂಡೆಂಟ್ಸ್ ಇದಾರೆ. ಇನ್ನೊಂದು ರೋ ಇದೆ ಸರ್. ರೋ ಅಂದ್ರೆ ಒಂದು ಹಿಂಗಿದ್ದಾರೆ, ಒಂದಷ್ಟು ಸ್ಟೂಡೆಂಟ್ ಕೂತಿದ್ದಾರೆ ಇಲ್ಲಿ, ಹಿಂಗೆ ಕೂತ್ಕೊಂಡು ಹೋಗ್ತಾ ಇದ್ದಾರೆ. ಓಕೆ, ಆಶಾ ಇಸ್ ಸಿಟ್ಟಿಂಗ್ ಅಟ್ 532 ಫ್ರಮ್ ದ ರೈಟ್ ಹ್ಯಾಂಡ್. ಇದು ರೈಟ್ ಅಲ್ವಾ ಸರ್? ಇದು ಲೆಫ್ಟ್. ಇಲ್ಲಿಂದ ಆಶಾ 532ನೇ ಪ್ಲೇಸ್ ಅಲ್ಲಿ ಇದ್ರೆ, ಇದು 1ನೇ ಪ್ಲೇಸ್, 2, 3 ಹಿಂಗ್ ಹೋಗ್ತಾ 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 532. ಇವಳು ಯಾರು ಸರ್? ಇವಳು ಆಶಾ. ಆಶಾ. ಓಕೆ ಫೈನ್. 532ನೇ ಪ್ಲೇಸ್ ಕೂತವಳೆ ರೈಟ್ ಹ್ಯಾಂಡ್ ಇಂದ. ಅಂಡ್ 462 462 ಫ್ರಮ್ ಲೆಫ್ಟ್ ಹ್ಯಾಂಡ್. ಅಂದ್ರೆ ಇಲ್ಲಿ ಲೆಫ್ಟ್ ಹ್ಯಾಂಡ್ ಇಂದ ಇದು ರೈಟ್ ಹ್ಯಾಂಡ್ ಆಯ್ತು. ಲೆಫ್ಟ್ ಹ್ಯಾಂಡ್ ಇಂದ ಬಂದ್ರೆ ಹಿಂಗೆ, ಓಕೆ 1, 2, 3 ಅಂತ ಹಿಂಗ್ ಬಂದ್ರೆ ಆಶಾ 462ನೇ ಅವಳು. ಓಕೆ, ಫೈಂಡ್ ದ ಟೋಟಲ್ ನಂಬರ್ ಆಫ್ ಪರ್ಸನ್ಸ್ ಇನ್ ದಟ್. ಎಷ್ಟು ಜನ ಈ ಒಂದು ರೋಲ್, ಎಷ್ಟು ಜನ ಟೋಟಲ್ ಕೂತಿದ್ದಾರೆ ಅಂತ. ಇಲ್ಲಿ ನೋಡಿ, ಇಲ್ಲಿ ಇದು ಆಶಾ ಅನ್ನೋ ಪ್ಲೇಸಸ್ ಇದೆಯಲ್ಲ, ಆಶಾ ಇಲ್ಲಿ ಈ ಕಡೆಯಿಂದ ಲೆಫ್ಟ್ ಸೈಡ್ ಇಂದ ಬಂದ್ರೆ 462, ರೈಟ್ ಸೈಡ್ ಇಂದ ಬಂದ್ರೆ 532. ಅಂದ್ರೆ ಇದೆರಡು ಒಂದೇ ನಂಬರ್. ಅರ್ಥ ಆಗ್ತಿಲ್ಲ? ಇದೆರಡು ಒಂದೇ ನಂಬರ್. ಅಂದ್ರೆ ಇಲ್ಲಿ ನೋಡಿ, ಲೆಫ್ಟ್ ಸೈಡ್ ಇಂದ ರೈಟ್ ಸೈಡ್ ಇಂದ 532 ಇದೆ. ಅಂದ್ರೆ ಇಲ್ಲಿ 462 ಏನಿದೆಯಲ್ಲ, ಇದು ಒಂದ್ ನಂಬರ್ ಕಮ್ಮಿ ಆಗ್ಬೇಕು. ಅಂದ್ರೆ ಏನರ್ಥ? 532 ಪ್ಲಸ್ 461 ಆಗ್ಬೇಕು. ಯಾಕಂದ್ರೆ ಇದು 532ನೇ ಇವಳು, ಆ 462 ಅಂದ್ರೆ ಇವಳಿಂದ ಎಷ್ಟು ಜನ ಇದ್ದಾರೆ? 460 ಜನ ಇದ್ದಾರೆ ಅಂತ. ಇವಳು 462ನೇ ಇವಳು ಅಂದ್ರೆ ಇಲ್ಲಿಂದ ಇದರಿಂದ ಲೆಫ್ಟ್ ಸೈಡ್ 461 ಜನ ಇದ್ದಾರೆ, ಪ್ಲಸ್ ರೈಟ್ ಸೈಡ್ 532 ಜನ ಇವಳು ಸೇರಿ. ಸೊ ಎಷ್ಟಾಯ್ತು ಟೋಟಲ್? ಎಷ್ಟಾಯ್ತು? 3, 6, 3, 9, 5, 4, 9, 993. ಸೊ ದಿಸ್ ಇಸ್ ದ ರೈಟ್ ಆನ್ಸರ್. ಅರ್ಥಾಗ್ತಿದೆಯಲ್ಲ? ಅಥವಾ ನೀವು ಹಿಂಗ್ ಬೇಕಾದ್ರೂ ಮಾಡಬಹುದು. ಈ ತರ ಒಂದೇ ಪೊಸಿಷನ್ ಅಲ್ಲಿ 2 ನಂಬರ್ ಕೊಟ್ಟಾಗ ನೋಡಿ, ಆಶಾ ಲೆಫ್ಟ್ ಸೈಡ್ ಇಂದ 462, ರೈಟ್ ಸೈಡ್ 532 ಹಿಂಗ್ ಕೊಟ್ಟಾಗ ಯಾವ್ದಾದ್ರು ಒಂದು ತಗೊಂಡು ಇನ್ನೊಂದು ಬೇಕಾದ್ರೆ ಕೂಡ್ಸಿ, ಓಕೆ -1 ಮಾಡಿ, ಅವಾಗ ಏನ್ ಬರುತ್ತೆ? 993 ಬರುತ್ತೆ. ಸೊ ಐದರ್ ಈ ತರ ಮಾಡಿ, ಓಕೆ ಐದರ್ ಈ ತರ ಕಾನ್ಸೆಪ್ಟ್ ಇಟ್ಕೊಂಡಾರು ಮಾಡಿ. ಓಕೆ 993 ಇಸ್ ರೈಟ್ ಆನ್ಸರ್. ಇದನ್ನ ಮಾಡ್ತೀರಾ? ಇನ್ ದ ಸೇಮ್ ವೇ ಇದು ಕೂಡ ಸೌಮ್ಯ ಇಸ್ 17 ಫ್ರಮ್ ದ ಲೆಫ್ಟ್. ಓಕೆ, ಒಂದು ಲೈನ್ ಇದೆ ಅಂತ ಅನ್ಕೋಣ. ಇದು 17, ಸೌಮ್ಯ ಇಲ್ಲಿ ಕೂತೇಳಿ 17ನೇ ಅವಳು ಸೌಮ್ಯ. ಓಕೆ ಎಸ್ ಅಂತ ಅನ್ಕೋಣ. ಓಕೆ, ಲೆಫ್ಟ್ ಅಲ್ವಾ? ಇದು ಲೆಫ್ಟ್ ತಾನೆ, ಇದು ಲೆಫ್ಟ್, ಇದು ರೈಟ್. ಓಕೆ 17ನೇ ಅವಳು ಲೆಫ್ಟ್ ಹ್ಯಾಂಡ್. ಅಂಡ್ 13 ಫ್ರಮ್ ದ ರೈಟ್ ಆಫ್ ದ ಕಿರಣ್ ಹೂ ಈಸ್ 37 ಫ್ರಮ್ ದ ರೈಟ್ ಹ್ಯಾಂಡ್. ಅಂದ್ರೆ ಇಲ್ಲೆಲ್ಲೋ ಕಿರಣ್ ಇಲ್ಲೆಲ್ಲ ಕೂತವನೆ. ಓಕೆ 13 ಫ್ರಮ್ ದ ರೈಟ್ ಆಫ್ ದ ಕಿರಣ್. ಅಂದ್ರೆ ಸೌಮ್ಯ 17 ಲೆಫ್ಟ್ ಹ್ಯಾಂಡ್, ಆದ್ರೆ ಕಿರಣ್ ಇಂದ 13ನೇ ಅವಳು. ಅಂದ್ರೆ ಕಿರಣ್ ಅನ್ನೋತಕ್ಕಂಥ ಇಲ್ಲೆಲ್ಲ ಕೂತವನೆ ಸರ್, ಇಲ್ಲೆಲ್ಲ ಕೂತವನೆ. ಇವನಿಂದ 13ನೇ ಅವಳು ಸೌಮ್ಯ. ಈ ಗ್ಯಾಪ್ ಏನಿದೆ, ಇವನು 1 ಅಂತಂದ್ರೆ ಇವಳು 13ನೇ ಅವಳು ಸೌಮ್ಯ, ಇವನು ಕಿರಣ್. ಅಂಡ್ ಆಲ್ಸೋ ಇಲ್ಲಿ ಏನ್ ಕೊಟ್ಟಿದ್ದಾರೆ? ರೈಟ್ ಆಫ್ ಕಿರಣ್ ಅಂತ ತಗೊಂಡಿರೋದು. ಹಾಗಾಗಿ ಹಿಂಗೆ ತಗೊಂಡಿರೋದು ನಾನು. 13ನೇ ಅವಳು, ಇವನು 1ನೇ ಅವನು. ಓಕೆ, ಅಂಡ್ ಆಲ್ಸೋ ಕಿರಣ್ ಇದೆಯಲ್ಲ, ಹೂ ಈಸ್ 37 ಫ್ರಮ್ ದ ರೈಟ್ ಹ್ಯಾಂಡ್. ಈ ಕಿರಣ್ ಇದನ್ನಲ್ಲ, ಇವನು ಈ ರೈಟ್ ಹ್ಯಾಂಡ್ ಇಂದ 37th ಪೊಸಿಷನ್ ಕೂತಿದ್ದಾನೆ. ಓಕೆ, ಇಫ್ ಆಲ್ ಆಫ್ ದೇಮ್ ಆರ್ ಫೇಸಿಂಗ್ ನಾರ್ತ್, ನೋಡಿ ಎಲ್ಲ ಫೇಸಿಂಗ್ ನಾರ್ತ್, ಹಾಗಾಗಿ ಹಿಂಗೆ ಈ ಡೈರೆಕ್ಷನ್ ತಗೊಂಡು ಲೆಫ್ಟ್ ಟು ರೈಟ್ ಎಲ್ಲ. ಓಕೆ, ಫೈಂಡ್ ಔಟ್ ದ ಟೋಟಲ್ ನಂಬರ್ ಆಫ್ ಪರ್ಸನ್ಸ್ ಇನ್ ದ ರೋ. ಎಷ್ಟು ಜನ ರೋ ಇದಾರೆ ಅಂತ ಏನು ಮಾಡಬೇಡಿ. ಇಲ್ಲಿ ದೊಡ್ಡ ನಂಬರ್ ಯಾವ್ದು ತಗೊಳ್ಳಿ. ಇಲ್ಲಿ ನೋಡಿ, ರೈಟ್ ಇಂದ ಇವನು ಕಿರಣ್ 37ನೇ ಇದ್ದಾನೆ. ಸಿಂಪಲ್ ಅಲ್ವಾ ಸರ್? ಇಲ್ಲಿ 37ನೇ ಇದ್ದಾನೆ. ಓಕೆ ಫೈನ್. ಇಲ್ಲಿ ಸೌಮ್ಯ
17ನೇ ನಂಬರ್ ಲೆಫ್ಟ್ ಇಂದ ಕೊಟ್ಟಿದ್ದು. ಓಕೆ ಫೈನ್ ಸರ್. ಬಟ್ ಇಲ್ಲಿ ಏನಾಗಿದೆ, ಕಿರಣ್ ನಿಂದ ಈ ಸೌಮ್ಯಗೆ 13 ಜನ ಇದ್ದಾರೆ. ಅಂದ್ರೆ ಇನ್ನೆಷ್ಟು ಈ ಕಿರಣ್ ಹಿಂಭಾಗ ಎಷ್ಟು ಜನ ಇರ್ತಾರೆ? 3 ಜನ ಇರ್ತಾರೆ. ಕಿರಣ್ ಸೇರಿಸಿ ಅಥವಾ ಕಿರಣ್ ಬಿಟ್ರೆ, ಕಿರಣ್ ಸೇರ್ಸದ್ 4 ಜನ, ಕಿರಣ್ ಬಿಟ್ರೆ 3 ಜನ. ಅಂದ್ರೆ ಯಾಕಂದ್ರೆ ಟೋಟಲ್ 17 ಇತ್ತಲ್ವಾ, ಇಲ್ಲಿ ನೋಡಿ ಇಲ್ಲಿ 13 ಆಯ್ತು ಅಂದ್ರೆ ಇಲ್ಲಿ 4 ಜನ ಬರಬೇಕು ಟೋಟಲ್. ಕಿರಣ್ ಸೇರಿಸಿ, ಕಿರಣ್ ಬಿಟ್ಟು ತಗೋಬೇಕು. ಯಾಕೆ ತಗೋಬೇಕು? ಕಿರಣ್ ಇಲ್ಲಿ 37ನೇ ಅಂತ ಆಲ್ರೆಡಿ ಕೌಂಟ್ ಮಾಡ್ಕೊಂಡಿದೀವಿ, ಹಾಗಾಗಿ ಅವ್ನ ನಂಬರ್ ಬಿಡಬೇಕು. ಅಂದ್ರೆ ಕಿರಣ್ ಹಿಂಭಾಗ ಇಲ್ಲಿ ಎಷ್ಟು ಜನ ಇರ್ತಾರೆ? 3 ಜನ. ಕಿರಣ್ 4ನೇ ಅವನು, ಬೇಕಾದ್ರೆ ಲೆಕ್ಕ ಹಾಕಿ. ಈ ಕಿರಣ್ ಹಿಂಭಾಗ 3, ಕಿರಣ್ 4ನೇ ಅವನು ಪ್ಲಸ್ 13 ಸೇರಿಸಿದ್ರೆ ಏನಾಗುತ್ತೆ? ಸೌಮ್ಯ ಬರ್ತಾಳೆ. ಅದನ್ನೇ ಅವನ ಕೊಟ್ಟಿರೋದು. ಹಾಗಾಗಿ ಎಷ್ಟು ಸೇರಿಸಬೇಕು? 37 ಪ್ಲಸ್ 3 ಎಷ್ಟಾಯ್ತು ಸರ್? 40. ಸೊ ಟೋಟಲ್ ನಂಬರ್ ಎಷ್ಟು ಸರ್? ಟೋಟಲ್ 40 ಜನ ಇದ್ದಾರೆ. ಅರ್ಥ ಆಗ್ತಿದೆಯಲ್ಲ? ಒಂದು ಮೈನಸ್ ಮಾಡ್ಬೇಕು. ನಾನು ಹೇಳ್ತಾ ಇದ್ದೀನಿ ಪದೇ ಪದೇ, ಇನ್ನೊಂದು ಕ್ವಶನ್ ಅಲ್ಲ ಅದನ್ನೇ ಹೇಳಿದ್ದು ನಾನು ನಿಮ್ಗೆ. ಅಥವಾ ಗೊತ್ತಾಗ್ಲಿಲ್ವಾ? ಹೇಗೆ ನೀವೇನ್ ಮಾಡಿ, ಇಲ್ಲಿ 32, ಇಲ್ಲಿ ಕಿರಣ್ ನೋಡಿ, ಕಿರಣ್ ಇಲ್ಲಿಂದ ಇಲ್ಲಿಗೆ 13 ಜನ ಇದ್ದಾರೆ. ಹಿಂದೆ ಎಷ್ಟು ಜನ ಸರ್? 17 ಜನ ಇರ್ಬೇಕು ಹಿಂದೆ. ಇಲ್ಲಿ ಸೌಮ್ಯ ನೋಡಿ ಲೆಫ್ಟ್ ಹ್ಯಾಂಡ್, ಅಂದ್ರೆ ಈ 4 ಜನ ಇರಬೇಕು. 13 4 17. ಏನ್ ಮಾಡ್ಬೇಕು? ಇನ್ನೊಂದ್ ತರ ಮಾಡೋದು, ಪ್ಲಸ್ 4 ಮೈನಸ್ 1. ಹಿಂಗಾರೋ ಮಾಡಿ, ಹೆಂಗ್ ಮಾಡೋದು ನಿಮಗೆ ಬರೋದಿದು, ಅಥವಾ ಕಾನ್ಸೆಪ್ಟ್ ಮುಖಾಂತರ ಮಾಡೋದು ಬರೋದಿದು. ಓಕೆ, ಸೊ 40 ಇಸ್ ದ ರೈಟ್ ಆನ್ಸರ್. ಓಕೆ ಸರ್, ನೆಕ್ಸ್ಟ್ ಬರ್ತೀನಿ. ಇಲ್ಲಿ ನೋಡಿ, ಇದು ಸೂಪರ್ ಆಗಿದೆ. ಇಲ್ಲೊಂದು ಈಕ್ವೇಶನ್ ಕೊಟ್ಟಿದ್ದಾನೆ. ಇಲ್ಲಿ ನೋಡಿ, ಇಲ್ಲಿ ಆಸ್ಟ್ರಿಕ್ 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 ಅಂತ ಅಂದ್ರೆ ಇದಕ್ಕೆ ಯಾವ ಸೈನ್ಗಳು ಹಾಕ್ಬೇಕು? ಡಿವೈಡ್ ಬೈ, ಇಂಟು, ಪ್ಲಸ್ 1 ಯಾವ್ದು ಹಾಕಿದ್ರೆ 120 ಬರುತ್ತೆ ಅಂತ. ಈಗ ಫಾರ್ ಎಕ್ಸಾಂಪಲ್ ಇದನ್ನ ಹೆಂಗ್ ಸಾಲ್ವ್ ಮಾಡಬೇಕು ಅಂತ ಹೇಳ್ತೀನಿ. ಈ ತರ ಕೊಟ್ಟಾಗ ಮ್ಯಾಥಮೆಟಿಕಲ್ ಕಾಂಬಿನೇಷನ್ಸ್ ಅಲ್ಲಿ ಸ್ನೇಹಿತರೆ, ನೀವು ಎಲ್ಲ ಆಪ್ಷನ್ ಮೆಥಡ್ ಅಲ್ಲಿ ಮಾಡಬೇಕು. ಅಂದ್ರೆ ಫಸ್ಟ್ 181 ಬರ್ಕೋತೀನಿ ಮೊದಲನೇದು. ಇಲ್ಲಿ ಆಪ್ಷನ್ ತಗೋತೀನಿ, ಡಿವೈಡೆಡ್ ಬೈ ಇದೆ, ಇಲ್ಲಿ ಆಸ್ಟ್ರಿಕ್ ಸೈನ್ ಬಗ್ಗಿದ್ರು ಡಿವೈಡೆಡ್ ಬೈ ಹಾಕ್ತೀನಿ. ಓಕೆ 7. ನೆಕ್ಸ್ಟ್ ಇಲ್ಲಿ ಏನಿದೆ? ಇಂಟು ಆಮೇಲೆ 9 ಪ್ಲಸ್ 18, ಓಕೆ ಮೈನಸ್ 9. ಇದಿಷ್ಟು ಮಾಡಿದ್ರೆ ನಮ್ಗೆ 120 ಬರ್ಬೇಕು. ಈಸ್ ಈಕ್ವಲ್ ಟು ಬರುತ್ತಾ ನೋಡಬೇಕು. ಯಾವ್ದು ಬರುತ್ತೆ ಈ 120 ಅದು ಸರಿ ಅಂತ ಅರ್ಥ ಅಲ್ವಾ? ಲೆಫ್ಟ್ ಹ್ಯಾಂಡ್ ಸೈಡ್ LHS ಇಸ್ ಈಕ್ವಲ್ ಟು RHS ಆಗ್ಬೇಕು. ರೈಟ್ ಹ್ಯಾಂಡ್ ಸೈಡ್ ಲೆಫ್ಟ್ ಹ್ಯಾಂಡ್ ಸೈಡ್ ಈಕ್ವಲ್ ಆಗ್ಬೇಕು ಅಂತ. ಇಲ್ಲಿ ನೋಡಿ, 7ರಿಂದ ನಮ್ಗೆ ಬಾರ್ಡಮಾಸ್ ರೂಲ್ ಮಾಡ್ಬೇಕು. ಇದನ್ನ ಬಾರ್ಡಮಾಸ್ ರೂಲ್ ಗೊತ್ತಲ್ಲ? ಬಾರ್ಡಮಾಸ್ ರೂಲ್ ಅಂತ ಕರಿತೀವಿ. ಅಂದ್ರೆ ಏನು? ಫಸ್ಟ್ ಬ್ರಾಕೆಟ್ ಅಥವಾ ಆಫ್ ಅಥವಾ ಡಿವಿಷನ್ ಮೊದಲು, ಅಂದ್ರೆ ಭಾಗಾಕಾರ, ಆಮೇಲೆ ಗುಣಾಕಾರ, ಆಮೇಲೆ ಕೂಡೋದು, ಆಮೇಲೆ ಕಳೆಯೋದು, ಈ ತರ ಮಾಡಬೇಕು. ಇಲ್ಲಿ ಫಸ್ಟ್ ಭಾಗಾಕಾರ 7ರಿಂದ 181 ಡಿವೈಡ್ ಬೈ 7 ಇದೆ, ಇಂಟು 9 ಇದೆ, ಪ್ಲಸ್ 18 ಇದೆ, ಮೈನಸ್ 9 ಇದೆ. ಇಲ್ಲಿ ನೋಡಿ 7ರಿಂದ ಮಾಡಿ ಇದನ್ನ. 7 2 14, 4 ಉಳಿತಲ್ವಾ? 14, 4 ಉಳಿತು, 41 ಆಗುತ್ತೆ. 7 5 35, ಯಾಕಂದ್ರೆ 6 ಆಗಲ್ಲ. ಸೊ ಇಲ್ಲಿ ಉಳಿಯೋದೆಷ್ಟು? 5. 7ರಿಂದ ಹೋಗಲ್ಲ, ಆಗ ಪಾಯಿಂಟ್ 25 ಪಾಯಿಂಟ್ ಆಗುತ್ತೆ. 25.8 ಬರುತ್ತೆ. ಇದು ಭಾಗ ಮಾಡಿದ್ರೆ ಪಾಯಿಂಟ್ ಬರಬಾರ್ದು. ಯಾಕೆ ಬರಬಾರ್ದು? ಇಲ್ಲಿ ನೋಡಿ, 120 ಹೋಲ್ ನಂಬರ್ ಇಸ್ ಈಕ್ವಲ್ ಟು 120 ಬರಬೇಕು. 120 ಬರಬೇಕು ಅಂದ್ರೆ ಪಾಯಿಂಟ್ ಬರಬಾರ್ದು. ಪಾಯಿಂಟ್ ಬಂದ್ರೆ 9 2 18 ಪಾಯಿಂಟ್ ಆಗುತ್ತೆ. ಪಾಯಿಂಟ್ ಡೆಸಿಮಲ್ ಬಂದ್ಬಿಡುತ್ತೆ. ನೋಡಿ, ಈ ಆಪ್ಷನ್ಸ್ ತಪ್ಪು. ನೋಡಿ, ಸಾಲ್ವ್ ಮಾಡ್ಬೋದು, ಸಾಲ್ವ್ ಮಾಡ್ಲಾ? ಈಗ ಸಾಲ್ವ್ ಮಾಡ್ಬೋದು. ಸಾಲ್ವ್ ಮಾಡಿದ್ರೆ 120 ಬರಲ್ಲ. ಎಡಗಡೆ ಬಲ್ಗಡೆ 120 ಸಮ ಆಗಲ್ಲ. ಸಾಲ್ವ್ ಮಾಡೋದೇ ಬೇಕಾಗಿಲ್ಲ. ಟೈಮ್ ಉಳಿಸಿ. ಯಾಕೆ ಸುಮ್ನೆ ಸಾಲ್ವ್ ಮಾಡ್ತೀರಾ? ಪಾಯಿಂಟ್ ಬಂತ ಕಾಮ್ ಖತಮ್. ಈ ಆಪ್ಷನ್ ಆಗಕ್ ಚಾನ್ಸ್ ಇಲ್ಲ. ಎರಡನೇ ಆಪ್ಷನ್ ತಗೊಳ್ಳಿ. 181 ಮೈನಸ್, ಇಲ್ಲಿ ನೋಡಿ ಎರಡನೇ ಆಪ್ಷನ್ ತಗೋತೀನಿ, ಮೈನಸ್ 7 ಇಂಟು 9 ಅಲ್ವಾ? ಆಮೇಲೆ ಪ್ಲಸ್ 18 ಡಿವೈಡೆಡ್ ಬೈ 9 ಇಸ್ ಈಕ್ವಲ್ ಟು 120. ಓಕೆ, ಈಗ ಏನ್ ಮಾಡ್ಬೇಕು? ಇಲ್ಲಿ ನೋಡಿ 9 ಡಿವೈಡೆಡ್ ಬೈ ಇದೆ. ಫಸ್ಟ್ ಅದು ಮಾಡ್ಬೇಕು. 9 1 9 2 18. ಓಕೆ, 181 ಮೈನಸ್ 7 9 ಎಷ್ಟು? ಆಮೇಲೆ ಇಂಟು ಮಾಡ್ಬೇಕು. 7 9 63 ಪ್ಲಸ್ 2 ಇಸ್ ಈಕ್ವಲ್ ಟು 120 ಆಗುತ್ತೆ. 63ರಲ್ಲಿ 2 ಕಳೆದ್ರೆ 61. 181 ಮೈನಸ್ 61 ಇಸ್ ಈಕ್ವಲ್ ಟು 120 ಆಗುತ್ತೆ. ಇದೆರಡನ್ನು ಮಾಡಿದ್ರೆ ಎಷ್ಟಾಗುತ್ತೆ? 180 61 ಕೊಟ್ಟರೆ 120 ಬರುತ್ತೆ. ಇಸ್ ಈಕ್ವಲ್ ಟು 120. ನೋಡಿ, ಸಮ 2 ಕರೆಕ್ಟ್ ಆಗಿ ಬಂತು. ಸೊ ಅಂದ್ರೆ ಆಪ್ಷನ್ 2 ಇಸ್ ದ ರೈಟ್ ಆನ್ಸರ್. ಆಪ್ಷನ್ 2. ಹಿಂಗೆ ಆಪ್ಷನ್ ಮೆಥಡ್ ಅಲ್ಲಿ ಮಾಡ್ಬೇಕು ಸ್ನೇಹಿತರೆ. ಟೈಮ್ ತುಂಬಾ ಇರುತ್ತೆ ನೋಡಿ, ನಿಮಗೆ 20 ಕ್ವಶನ್ಸ್ ಇರೋದು. ಅಂಡ್ ಆಲ್ಸೋ ನಿಮಗೆ 1 ಅವರ್ ಟೈಮ್ ಇರುತ್ತೆ. ಎಲ್ಲಾನು 20 ಎಲ್ಲಾ ಸೆಕ್ಷನ್ 20 ಕ್ವಶನ್ಸ್ ಇರುತ್ತೆ. ಸೊ 1 ಅವರ್ ಟೈಮ್ ಇರುತ್ತೆ. ಸೊ ನೀವು ಎಲ್ಲಿ ಬೇಕೋ ಅಲ್ಲಿ ನೀವು ಜಾಸ್ತಿ ಟೈಮ್ ಯೂಸ್ ಮಾಡ್ಕೋಬಹುದು. ಕ್ವಶನ್ಸ್ಗಳು ಈಸಿ ಇರೋದಕ್ಕೆ ಬೇಕಾ ಕ್ವಶನ್ಸ್ಗಳಿಗೆ ಈ ಕಮ್ಮಿ ಟೈಮ್ ಅಲ್ಲಿ ಸಾಲ್ವ್ ಮಾಡ್ಕೋಬಹುದು. ಆರಾಮಾಗಿ ಸಾಲ್ವ್ ಮಾಡಬಹುದು. ಟೈಮ್ ಇರುತ್ತೆ. ಆಪ್ಷನ್ ಮೆಥಡ್ ಬೇಕಾ? 2ನೇ ಆಪ್ಷನ್ 3ನೇ ಆಪ್ಷನ್ ಚೆಕ್ ಮಾಡ್ಬೋದು ನಾನು. ಬೇಡ, ಯಾಕೆ ಬೇಡ? ಆನ್ಸರ್ ಸಿಗ್ತಲ್ಲ, ಯಾಕೆ ಚೆಕ್ ಮಾಡ್ತೀರಾ? ಅರ್ಥ ಆಗ್ತಿಲ್ಲ ನಾ ಹೇಳ್ತಿರೋದು. ಆನ್ಸರ್ ಸಿಕ್ಕಿದ ಮೇಲೆ ಚೆಕ್ ಮಾಡ್ತೀರಾ? ಬೇಕಾದ್ರೆ 3ನೇ ಆಪ್ಷನ್ ಚೆಕ್ ಮಾಡಿ. ಬೇಕಾದ್ರೆ ಅಲ್ಲೂ ಕೂಡ ಡೆಸಿಮಲ್ ಬರುತ್ತೆ. ಓಕೆ, ಡೆಸಿಮಲ್ ಬಂದ ತಕ್ಷಣ ನೀವು ಮುಂದಕ್ಕೆ ಹೋಗೋದೇ ಬೇಕಾಗಿಲ್ಲ, ನೋಡ್ಬೇಕಲ್ಲಿ. ಓಕೆ, ಒಂದ್ಸಲ ಡೆಸಿಮಲ್ ಬಂದ್ರು ಫುಲ್ ನಂಬರ್ ಆಗುತ್ತೆ, ಬಟ್ ನೋಡ್ಕೋಬೇಕಷ್ಟೇ. ಇಲ್ಲಿ ನೋಡ್ತಾ ಇದ್ದಂಗೆ ಹೇಳ್ಬೋದು ಡೆಸಿಮಲ್ ಬರುತ್ತೆ ಅಂತ. ಸೊ ಆಪ್ಷನ್ 2 ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ಬರ್ತೀನಿ ಸ್ನೇಹಿತರೆ. ಸೊ ಇನ್ಇಕ್ವಾಲಿಟಿ, ಇದು ಇನ್ಇಕ್ವಾಲಿಟಿ ಅಂತ ಕರಿತೀವಿ. ದಿಸ್ ಇಸ್ ವೆರಿ ಇಂಪಾರ್ಟೆಂಟ್ ಕ್ವಶನ್ ಸ್ನೇಹಿತರೆ. ಇಲ್ಲಿ ಸ್ಟೇಟ್ಮೆಂಟ್ ಕೊಟ್ಟಿರ್ತಾನೆ. ಈ ಸ್ಟೇಟ್ಮೆಂಟ್ ಅಲ್ಲಿ ಏನಿದೆ? ಡಿ ಗ್ರೇಟರ್ ದೆನ್ ಟಿ, ಲೆಸ್ ದೆನ್ ಆರ್ ಈಕ್ವಲ್ ಟು ಬಿ,
ಗ್ರೇಟರ್ ದೆನ್ ಎ ಅಂತಿದೆ. ಇನ್ನೊಂದೇನಿದೆ, ಪಿ ಲೆಸ್ ದೆನ್ ಆರ್ ಈಕ್ವಲ್ ಟು ಆರ್ ಗ್ರೇಟರ್ ದೆನ್ ಎಸ್ ಇಸ್ ಈಕ್ವಲ್ ಟು ಡಿ ಅಂತಿದೆ. ಕನ್ಕ್ಲೂಷನ್ ಕೊಟ್ಟವನೆ, ಅಂದ್ರೆ ಇದೆರಡು ಇದನ್ನು ಫಾಲೋ ಮಾಡುತ್ತಾ ಅಂತ ಹೇಳಬೇಕು. ಏನ್ ಕನ್ಕ್ಲೂಷನ್? ಪಿ ಈಸ್ ನಾಟ್ ಈಕ್ವಲ್ ಟು ಡಿ, ಟಿ ಈಸ್ ಈಕ್ವಲ್ ಟು ಎ ಅಂತ. ಓಕೆ, ಸೊ ಇದು ನಿಮಗೆ ಇದ್ರ ಟ್ರಿಕ್ಸ್ ಗೊತ್ತಿದ್ರೆ ಮಾಡ್ಬೋದು ಈಸಿಯಾಗಿ. ನೋಡಿ, ಇರೋದೇ ನಮಗೆ ಇಲ್ಲಿ ಎಷ್ಟು ಸಿಂಬಲ್? 4 ಸಿಂಬಲ್ ಇದೆ. ಒಂದು ಲೆಸ್ ದೆನ್ ಇರುತ್ತೆ, ಗ್ರೇಟರ್ ದೆನ್ ಇರುತ್ತೆ, ಲೆಸ್ ದೆನ್ ಆರ್ ಈಕ್ವಲ್ ಟು, ಗ್ರೇಟರ್ ದೆನ್ ಆರ್ ಈಕ್ವಲ್ ಟು, ಆಮೇಲೆ ಈಕ್ವಲ್ ಟು ಅಂತ ಇರುತ್ತೆ. ಈ ತರ ಇದ್ದಾಗ ಇದೇನು ಅಂದ್ರೆ ಓಪನ್ ಅಂತ, ಅಂದ್ರೆ ನೋಡಿ ಈ ಜಾಗ ಇದೆಯಲ್ಲ, ಇದು ಓಪನ್ ಹೋಗ್ಬೋದು, ಇದು ಓಪನ್ ಹೋಗ್ಬೋದು ಅಂತ. ಇಲ್ಲಿ ನೋಡಿ ಈ ಜಾಗ ಇದೆಯಲ್ಲ, ಇದು ಹಿಂದೆ, ಇದು ಕ್ಲೋಸ್ ಹೋಗಕ್ಕಾಗಲ್ಲ ಅಂತ ಮುಂದೆ ಕ್ಲೋಸ್. ಯಾಕಂದ್ರೆ ಇಲ್ಲಿ ನೋಡಿ, ಇಲ್ಲಿ ಶಾರ್ಪ್ ಎಡ್ಜ್, ಇಲ್ಲಿ ನೋಡಿ ಓಪನ್ ಇದೆ ಅಲ್ವಾ, ಇಲ್ಲಿ ನೋಡಿ ಓಪನ್ ಇದೆ, ಇಲ್ಲಿ ಹೋಗ್ಬೋದು. ಓಪನ್ ಅಂದ್ರೆ ಇದು ಗ್ರೇಟರ್ ದೆನ್ ಆರ್ ಈಕ್ವಲ್ ಟು, ಇದು ಲೆಸ್ ದೆನ್ ಆರ್ ಈಕ್ವಲ್ ಟು, ಇಲ್ಲಿ ನೋಡಿ ಕ್ಲೋಸ್ ಇದೆ, ಈಕ್ವಲ್ ಟು, ಇದು ಈಕ್ವಲ್, ಇದು ಈ ಕಡೆನಾರು ಹೋಗ್ಬೋದು, ಈ ಕಡೆನಾರು ಹೋಗ್ಬೋದು. ಇಲ್ಲಿ ಈ ತರ ಕ್ವಶನ್ಸ್ ಇದ್ದಾಗ ನೋಡಿ, ನಾನು ಹೇಳ್ತೇನೆ ಈಗ ಕನ್ಕ್ಲೂಷನ್ ಏನ್ ಕೇಳಿದ್ದಾನೆ ಇಲ್ಲಿ. ಮೊದಲನೇದು ಪಿ ಇಸ್ ನಾಟ್ ಈಕ್ವಲ್ ಟು ಡಿ ಅಂತ ಕೇಳಿದ್ದಾನೆ. ಪಿಗೂ ಡಿಗೂ ಈಕ್ವಲ್ ಆಗಬಾರದು, ಯಾವ್ದಾದ್ರು ಇದೆಯಾ ಅದು ಅಂತ ಕೇಳಿದ್ದಾನೆ. ಓಕೆ, ಇಲ್ಲಿ ನೋಡಿ ಪಿ ಇಂದ ಡಿ ಹೋಗ್ಬಾರ್ದು ಅಂತಿದೆ. ಪಿ ಇಂದ ಆರ್ಗೆ ಹೋಗಕ್ಕಾಗಲ್ಲ. ಇಲ್ಲಿ ಪಿ ಇಂದ ಡಿ ಹೋಗ್ಬೇಕು ಸರ್, ಪಿ ಇಂದ ಡಿ ಹೋಗ್ಬೇಕು, ಹೋಗಾಗ್ತಾ ಇದೆಯಾ ಇಲ್ಲಿ? ಪಿ ಇಂದ ಡಿಗೆ, ಪಿ ಇಂದ ಆರ್ಗೆ ಹೋಗಕ್ಕಾಗ್ತಾ ಇಲ್ಲ. ಸೊ ದಿಸ್ ಇಸ್ ನಾಟ್ ಫಾಲೋಸ್. ಎರಡನೇ ಆಪ್ಷನ್ ಇದೆ, ಟಿ ಇಂದ ಎ. ನೋಡಿ ಇಲ್ಲಿ ಎರಡು ಓಪನ್ ಇದೆ, ಟಿ ಇಂದ ಎ ಎರಡು ಓಪನ್ ಇದೆ. ಟಿ ಮತ್ತೆ ಎ ಎಲ್ಲಿದೆ? ಇಲ್ಲಿದೆ, ಟಿ ಇದೆ, ಇಲ್ಲಿ ಇದೆ. ನೋಡಿ ಇಲ್ಲಿಂದ ಟಿ ಇಂದನೂ ಹೋಗಕ್ಕಾಯ್ತಾ ಇಲ್ಲ, ಯಾಕಂದ್ರೆ ಇದಕ್ಕೆ ನೋಡಿ ಇದು ಕ್ಲೋಸ್, ಹೋಗಕ್ಕಾಗ್ತಾ ಇಲ್ಲ ಮುಂದಕ್ಕೆ. ಸೊ ದಿಸ್ ಇಸ್ ಆಲ್ಸೋ ನಾಟ್, ನನ್ ಆಫ್ ದ ಕನ್ಕ್ಲೂಷನ್ ಫಾಲೋಸ್. ಈ ತರ. ಓಕೆ, ಸೊ ಇಲ್ಲಿ ಒಂದು ಟ್ರಿಕ್ ಏನಂತ ತಿಳ್ಕೊಳ್ಳಿ. ನೋಡಿ, ಫಾರ್ ಎಕ್ಸಾಂಪಲ್ ಈ ತರ ಸಿಂಬಲ್ ಇತ್ತು ಅಂತ ಇಟ್ಕೊಳ್ಳಿ ಕನ್ಕ್ಲೂಷನ್ ಅಲ್ಲಿ. ಓಕೆ, ಇಲ್ಲಿಂದ ಹೋಗ್ಬೇಕು, ಎಲ್ಲಿ ಓಪನ್ ಇರುತ್ತೆ ಅಲ್ಲಿಂದ ಹೋಗ್ಬೇಕು, ಇಲ್ಲಿಂದ ಹೋಗ್ಬೋದು. ಈ ತರ ಹೋಗ್ಬೇಕು ಅಂದ್ರೆ ಐದರ್ ಈ ಸಿಂಬಲ್ ಇರಬೇಕು, ಇದು ಕರೆಕ್ಟ್ ಆಗಬೇಕು ಅಂದ್ರೆ ಈ ಸಿಂಬಲ್ ಇರಬೇಕು, ಅಥವಾ ಇದಿರಬೇಕು ಸಿಂಬಲ್, ಅವಾಗ ಈಗ ಕರೆಕ್ಟ್ ಆಗುತ್ತೆ. ಅಕಸ್ಮಾತ್ ನಿಮ್ಗೆ ಕನ್ಕ್ಲೂಷನ್ ಅಲ್ಲಿ ಈ ತರ ಸಿಂಬಲ್ ಕೊಟ್ಟಿದ್ದ ಅಂತ ಇಟ್ಕೊಳ್ಳಿ, ಅವಾಗ ನಿಮ್ಗೆ ಈ ತರ ಸಿಂಬಲ್ಲೇ ಇರಬೇಕು, ಬರೀ ಇದೊಂದಿದ್ರೆ ಆಗಲ್ಲ, ಈ ತರ ಸಿಂಬಲ್ಲೇ ಇರಬೇಕು. ಲೆಸ್ ಗ್ರೇಟರ್ ದೆನ್ ಆರ್ ಈಕ್ವಲ್ ಟು ಅಂತ ಕರಿತೀವಿ. ಅಕಸ್ಮಾತ್ ನಿಮ್ಗೆ ಕನ್ಕ್ಲೂಷನ್ ಈ ತರ ಸಿಂಬಲ್ ಕೊಟ್ಟಿದ್ದ ಅಂತ ಇಟ್ಕೊಳ್ಳಿ, ಬರೀ ಈ ಸಿಂಬಲ್, ಹೆಂಗ್ ಬೇಕಾದ್ರೂ ಹೋಗ್ಬೋದು. ಅಂದ್ರೆ ಈ ತರ ಸಿಂಬಲ್ ಇದ್ರೆ ಮಾತ್ರ ಹೋಗಕ್ ಸಾಧ್ಯ. ಅರ್ಥ ಆಗ್ತಿದಿಲ್ಲ? ಈ ತರ ಸಿಂಬಲ್ಲು ಅಥವಾ ಈ ತರ ಸಿಂಬಲ್ಲು ಇದ್ರೆ ಹೋಗಕ್ಕಾಗಲ್ಲ, ಇದು ಮಾತ್ರ ಇರಬೇಕು. ಅರ್ಥ ಆಗ್ತಿದೆಯಲ್ಲ? ಇದು ಮುಂದೆ ತಗೊಂಡಾಗ ಹೇಳ್ತಾ ಹೋಗ್ತೀನಿ, ಅಥವಾ ನಿಮಗೆ ಟ್ರಿಕ್ಸ್ ಆಲ್ರೆಡಿ ನೀವು ಬ್ಯಾಂಕಿಂಗ್ ರೆಡಿ ಆಗಿದ್ರೆ ನಿಮ್ಗೆ ಟ್ರಿಕ್ಸ್ ಗೊತ್ತಿರುತ್ತೆ. ಸೊ ಅಂತವ್ರಿಗೆ ಗೊತ್ತಿರುತ್ತೆ ಸ್ನೇಹಿತರೆ. ನೆಕ್ಸ್ಟ್, ಓಕೆ, ಕ್ವಶನ್ಸ್ಗಳು ತಗೊಂಡಾಗ ಸಾಲ್ವ್ ಮಾಡ್ತಾ ಅಥವಾ ಇದ್ರ ಬಗ್ಗೆ ಸಪರೇಟ್ ವಿಡಿಯೋ ಮಾಡಬೇಕು ಅಂದ್ರೆ ಮಾಡ್ಬೋದು, ಅಥವಾ ಕ್ವಶನ್ಸ್ ಮುಂದೆ ತಗೊಂಡೋದಾಗ ನಿಮ್ಗೆ ಒಂದೊಂದೇ ಕಾನ್ಸೆಪ್ಟ್ ಕ್ಲಿಯರ್ ಮಾಡ್ತಾ ಹೋಗ್ತೀನಿ ಸ್ನೇಹಿತರೆ. ನೆಕ್ಸ್ಟ್, ಇದು ಸಿಲೋಜಿಸಮ್ ಅಂತ ಕರಿತೀವಿ. ಇಲ್ಲಿ ಸ್ಟೇಟ್ಮೆಂಟ್ಸ್ ಕೊಟ್ಟಿರ್ತಾನೆ, ಇಲ್ಲಿ ಕನ್ಕ್ಲೂಷನ್ ಕೊಟ್ಟಿರ್ತಾನೆ. ಈ ಸ್ಟೇಟ್ಮೆಂಟ್ಸ್ ಇಲ್ಲಿರೋದನ್ನ ಬರ್ಕೋಬೇಕು, ಆಮೇಲೆ ಕನ್ಕ್ಲೂಷನ್ ಫಾಲೋ ಮಾಡುತ್ತಾ ಅಂತ ಹೇಳಬೇಕು. ಓಕೆ, ಇಲ್ಲಿ ಏನಿದೆ, ಆಲ್ ಬುಕ್ಸ್ ಆರ್ ಪರ್ಸಸ್ ಅಂತಿದೆ. ಓಕೆ, ಆಲ್ ಬುಕ್ಸ್, ಎಲ್ಲ ಬುಕ್ಸ್ಗಳು ಪರ್ಸ್ಗಳು ಅಂತಿದೆ, ಇದು ಪರ್ಸ್. ಓಕೆ, ಫೈನ್ ಸರ್. ಆಲ್ ಎಲ್ಲೋ ಆರ್ ಪರ್ಸಸ್. ಓಕೆ, ಇದನ್ನ ಬೇಕಾದ್ರೆ ಒಂದು ಕೆಲಸ ಮಾಡೋದು, ಸ್ವಲ್ಪ ದೊಡ್ಡದಾಗಿ ಬರ್ಕೋಣ. ಕ್ವಶನ್ ಸ್ವಲ್ಪ ಇದಾಗಿ ಕೊಟ್ಟಿದ್ದಾನೆ, ದೊಡ್ಡದಾಗಿ ಬರ್ಕೋಣ. ಓಕೆ, ಇಲ್ಲಿ ನೋಡಿ, ಆಲ್ ಬುಕ್ಸ್ ಆರ್ ಪರ್ಸಸ್. ಓಕೆ, ಆಲ್ ಎಲ್ಲೋಸ್ ಆರ್ ಪರ್ಸಸ್. ಇದು ಎಲ್ಲೋ ಇಲ್ಲಿದೆ, ಎಲ್ಲೋ, ಆಲ್ ಎಲ್ಲೋ ನೋಡಿ ಪರ್ಸ್ ಒಳಗೆ ಬಂದಿದೆ. ಓಕೆ, ಸಮ್ ಪೇಪರ್ಸ್ ಆರ್ ಎಲ್ಲೋ, ಅಂದ್ರೆ ಇಲ್ಲಿ ಸಮ್ ಪೇಪರ್ಗೂ ಎಲ್ಲೋನು ಈ ಭಾಗ ಮಾತ್ರ ಇದೆಯಲ್ಲ, ಇದು ಪೇಪರು, ಈ ಭಾಗ ಸಮ್ ಪೇಪರ್ಸ್ ಆರ್ ಎಲ್ಲೋ ಅಂತಿದೆ. ಓಕೆ, ಸಮ್ ಪೇಪರ್ಸ್ ಆರ್ ಎಲ್ಲೋ, ಇದು ಪೇಪರ್, ಇದು ಪರ್ಸ್, ಇದು ಪೇಪರ್. ಓಕೆ, ಇದು ಈಗ ಅವ್ನು ಕೊಟ್ಟಿರೋದನ್ನ ಬರ್ಕೊಂಡಿದೀವಿ. ಈ ಕನ್ಕ್ಲೂಷನ್ ಏನಿದೆ, ಸಮ್ ಬ್ಯಾಗ್ಸ್ ಆರ್ ಎಲ್ಲೋ. ನೋಡಿ ಬ್ಯಾಗ್, ಇಲ್ಲಿ ಯಾವುದು ನಿಮ್ಗೆ ಸ್ಟೇಟ್ಮೆಂಟ್ ಅಲ್ಲಿ ಬ್ಯಾಗ್ ಬಗ್ಗೆ ಹೇಳೇ ಇಲ್ಲ. ಬುಕ್ಸ್ ಇದು ಬಿ ಇದೆಯಲ್ಲ, ಇದು ಬುಕ್ಸ್, ಇದು ಬ್ಯಾಗ್ ಇದೆ. ಸೊ ಇದು ಕನ್ಕ್ಲೂಷನ್ ಫಾಲೋ ಮಾಡೋದೇ ಇಲ್ಲ. ಬ್ಯಾಗ್ ಬಗ್ಗೆ ಎಲ್ಲೂ ನಮ್ಗೆ ಸ್ಟೇಟ್ಮೆಂಟ್ ಅಲ್ಲಿ ಕೊಟ್ಟೇ ಇಲ್ಲ. ಬುಕ್ಸ್ ಕೊಟ್ಟಿದ್ದಾನೆ, ಪೇಪರ್ ಕೊಟ್ಟಿದ್ದಾನೆ, ಎಲ್ಲೋ ಕೊಟ್ಟಿದ್ದಾನೆ, ಪರ್ಸ್ ಕೊಟ್ಟಿದ್ದಾನೆ ಅಲ್ವಾ ಸರ್? ಪರ್ಸ್ ಕೊಟ್ಟಿದ್ದಾನೆ. ಸಮ್ ಪರ್ಸಸ್ ಆರ್ ಪೇಪರ್. ನೋಡಿ, ಸಮ್ ಪರ್ಸಸ್, ಈ ಪರ್ಸ್ನ ಸ್ವಲ್ಪ ಭಾಗ ಪೇಪರ್ ಅಂತ. ಹೌದು ಸರ್, ಈ ಭಾಗ ಇದೆಯಲ್ಲ, ಈ ಭಾಗ ಪೇಪರ್ ಒಳಗೆ ಇದೆ ತಾನೆ? ಎಸ್, ದಿಸ್ ಇಸ್ ಕರೆಕ್ಟ್ ಅಲ್ವಾ? ಈ ಪರ್ಸ್ನ ಇಷ್ಟು ಭಾಗ ಪೇಪರ್, ಸಮ್ ಪರ್ಸಸ್ ಆರ್ ಪೇಪರ್ ಅಲ್ವಾ? ಪರ್ಸ್ನ ಸ್ವಲ್ಪ ಭಾಗ ಏನಿದೆ, ಈ ಭಾಗ ಇದು ಪೇಪರ್, ಪರ್ಸ್ ಒಳಗಿದೆ. ಎಸ್, ಕರೆಕ್ಟ್, ಇದು ಆಪ್ಷನ್. ಸೊ ಓನ್ಲಿ ಕನ್ಕ್ಲೂಷನ್ 2 ಫಾಲೋಸ್. ಕನ್ಕ್ಲೂಷನ್ 1 ಯಾಕೆ ತಪ್ಪು? ಬ್ಯಾಗ್ ಬಗ್ಗೆ ಕೊಟ್ಟಿಲ್ಲ, ಇಲ್ಲಿ ಯಾವುದು ಬ್ಯಾಗ್ ಇಲ್ಲ ಇಲ್ಲಿ ಸ್ಟೇಟ್ಮೆಂಟ್ ಅಲ್ಲಿ. ಅರ್ಥ ಆಗ್ತಿದೆಯಲ್ಲ? ಸೊ ಈ ತರ ಸಿಲೋಜಿಸಮ್ ಅಂತ ಕರಿತೀವಿ ಇದನ್ನ ಸ್ನೇಹಿತರೆ. ನೆಕ್ಸ್ಟ್ ಬರ್ತೀನಿ.
ಇಲ್ಲಿ 4 words have been given, out of which 3 are alike in some manner and 1 is different. Select the one that is different ಅಂತ. Please note that reasoning to the answer of is the directing considering the actual meaning of the words and not basis on the counting letters. ಅಂದ್ರೆ ಇಲ್ಲಿ ಏನ್ ಕೊಟ್ಟಿದ್ದಾನೆ ಅಂದ್ರೆ 4 ಆಪ್ಷನ್ಸ್ ಇಂಗ್ಲಿಷ್ ಲೆಟರ್ಗಳು ಕೊಟ್ಟಿದೀವಿ. ಇಲ್ಲಿ ನೋಟು ಕೊಟ್ಟಿದ್ದಾನೆ. ಏನ್ ನೋಟ್ ಕೊಟ್ಟಿದ್ದಾನೆ ಸೂಚನೆ ಅಂದ್ರೆ ಇಲ್ಲಿ ನಾವು ಇದನ್ನ ಒಂದು ಲೆಟರ್ ಆಗಿ ಒಂದು ವರ್ಡ್ ಆಗಿ ಕೊಟ್ಟಿದ್ದೀವಿ. ಅಂದ್ರೆ ಮೀನಿಂಗ್ ಇರೋ ಒಂದು ಇರ್ತಕ್ಕಂಥದ್ದು ಕೊಟ್ಟಿದ್ದೀವಿ. ಇದು ಯಾವುದೇ ಕಾನ್ಸೆಂಟ್ ವೋವಲ್ಲು ಅಥವಾ ಬೇರೆ ಬೇರೆ ಇಂಗ್ಲಿಷ್ ಲೆಟರ್ ಆಲ್ಫಾಬೆಟ್ ಅಲ್ಲ, ಇದು ಒಂದು ಮೀನಿಂಗ್ ಇರ್ತಕ್ಕಂಥ ಒಂದು ಪದ ಅಂತ ಹೇಳಿದ್ದಾನೆ ಅಷ್ಟೇ. ಅಂದ್ರೆ ಚೀಸಲ್ ಅಂದ್ರೇನು, ಅದೇ ನಾವು ಈ ಉಳಿ ಅಂತೀವಲ್ಲ, ನಾವು ಮರಗೆಲಸದಲ್ಲಿ ಉಳಿ ಯೂಸ್ ಮಾಡ್ತೀವಿ, ಅದು ರೇಕ್ ಅಂತಂದ್ರೆ ಒಂದ್ ರೀತಿ ಇದನ್ನ ಏನೋ ಈ ಗಿಡದಲ್ಲಿ ಬೆಳೆದಿರತಕ್ಕಂಥ ಬೇಡದೇ ಇರತಕ್ಕಂಥ ತೆಗಿತಕ್ಕಂಥದ್ದು. ಸಿಕ್ಕಲ್ ಅಂತಂದ್ರೆ ರೆಂಬೆ ಕೊಂಬೆಗಳನ್ನ ಕಟ್ ಮಾಡ್ತಕ್ಕಂಥದ್ದು. ಶೋವೆಲ್ ಅಂದ್ರೆ ಈ ಕೆಳಗಡೆ ಬಿದ್ದಿರೋದನ್ನೆಲ್ಲ ತರಗು ಅಂತೀವಲ್ಲ, ಅದನ್ನೆಲ್ಲ ಹಿಂಗೆ ಪಿಕಾಸಿ ತಗೊಂಡು ಅಥವಾ ಗುದ್ಲಿ ತಗೊಂಡು ಹಿಂಗೆಲ್ಲ ಹಿಂಗೆ ಎಳ್ದು ಇಡ್ತೀವಲ್ಲ, ಆ ತರ ಒಂದು ಮೆಟೀರಿಯಲ್, ಅದು ಆಯುಧ, ಅದನ್ನು ಕ್ಲೀನ್ ಮಾಡ್ತಕ್ಕಂಥ ಆಯುಧ. ಈ 4 ಯಾವುದು ಒಂದು ಸೇರಲ್ಲ ಗುಂಪಿಗೆ ಅಂದ್ರೆ ಆಪ್ಷನ್ 1 ಸೇರಲ್ಲ. ಇದು ನೋಡಿ, ಈ 3 ನಿಮ್ಗೆ ಮರ ಅಂದ್ರೆ ಗಿಡಗಳ ಕಸ, ಗಿಡ, ಮಣ್ಣು ಈ ತರದ್ದು ಕ್ಲೀನ್ ಮಾಡಕ್ಕಿರೋದು. ಆದ್ರೆ ಚೀಸಲ್ ಇರೋದು ಮರಗೆಲ್ಸ ಮಾಡಕ್ಕಿರೋದು. ಹಾಗಾಗಿ ಈ 3 ಒಂದು ಗುಂಪು ಆದ್ರೆ ಚೀಸಲ್ ಅಂತಕ್ಕಂಥ ಬೇರೆ ಗುಂಪು. ಹಂಗಾಗಿ ಆಪ್ಷನ್ 1 ಸೇರಲ್ಲ. ಓಕೆ, ಇಲ್ಲಿ ಕರೆಕ್ಟ್ ಆಗಿ ಕೊಟ್ಟಿರೋದು ನಾವೇ ಕ್ವಶನ್ ಕ್ಲೀನ್ ಆಗಿ ಓದ್ಕೋಬೇಕು, ಅರ್ಥ ಮಾಡ್ಕೋಬೇಕು, ಅವಾಗ ಈ ತರ ಆನ್ಸರ್ ಮಾಡ್ಬೋದು. ನೆಕ್ಸ್ಟ್, ವೀರ್ ಈಸ್ ದ ಬ್ರದರ್ ಆಫ್ ರೋಹನ್ ಅಂಡ್ ಹರಿ. ಓಕೆ, ವೀರ್ ಅಂತಕ್ಕಂಥವ್ನು ಇದಾನೆ ಸ್ನೇಹಿತರೆ. ವೀರ್ ಅವನು ಬ್ರದರ್ ಆಫ್ ರೋಹನ್ ಅಂಡ್ ಹರಿ. ರೋಹನ್ ಇದ್ದಾನೆ, ಅವನ ಬ್ರದರ್, ಅದಕ್ಕೆ ಹಿಂಗ್ ತೋರಿಸ್ತಾ ಇರೋದು. ಓಕೆ, ಒಂದು ಸಿಂಗಲ್ ಆರೋ ಪಕ್ಕ ತೋರಿಸಿದ್ರೆ ಬ್ರದರ್ ಅಂತ. ಅಂಡ್ ಹರಿಗೂ ಕೂಡ ವೀರು ಬ್ರದರು ಹರಿ. ನೋಡಿ, 3 ಜನ ಗಂಡೈಕ್ಳು ಅಂತ ಹೇಳ್ಬೋದು. ಓಕೆ, ರೀತಾ ಇಸ್ ಹರೀಸ್ ಮದರ್. ಓಕೆ, ಹರಿ ಇದಾನಲ್ಲ ಇಲ್ಲಿ, ಹರಿಯ ಮದರ್ ಯಾರು ಸರ್? ರೀತಾ. ಮೇಲ್ಗಡೆ ತೋರಿಸ್ತಾ ಇದ್ದೀನಿ ನೋಡಿ, ರೀತಾ ನೆಗೆಟಿವ್, ಯಾಕಂದ್ರೆ ಮದರ್. ಓಕೆ, ಅದಕ್ಕೆ ಮೇಲ್ಗಡೆ ತೋರಿಸೋದೇನಕ್ಕೆ ಅಂದ್ರೆ ಒಂದು ಜನರೇಷನ್ ಮೇಲ್ಗಡೆ ಇದ್ದಾರೆ ಅಂದ್ರೆ ಮದರ್ ಅಂತ. ಓಕೆ, 2 ಜನರೇಷನ್ ಮೇಲ್ಗಡೆ ಇದ್ರೆ ಗ್ರ್ಯಾಂಡ್ ಮದರ್, ಗ್ರ್ಯಾಂಡ್ ಫಾದರ್ ಅಂತ ಆಗುತ್ತೆ. ನೋಡಿ, ಈಗ ಹರಿಗೆ ರೀತಾ ಅಮ್ಮ ಆದ್ರೆ ವೀರ್ಗೂ ಅಮ್ಮನೆ, ರೋಹನ್ಗೂ ಅಮ್ಮನೆ ಅಲ್ವಾ ಸರ್? ಎಸ್. ನೆಕ್ಸ್ಟ್, ರಾಮ್ ಈಸ್ ದ ರೋಹನ್ಸ್ ಫಾದರ್. ಇಲ್ಲಿ ರೋಹನ್ಗೆ ಫಾದರ್ ಬೇರೆ ಇದ್ದಾರೆ. ಯಾರು? ರಾಮ್. ಅಂದ್ರೆ ರೋಹನ್ಗೆ ರಾಮ್ ಅಂತಕ್ಕಂಥ ಅಪ್ಪ ಅಂದ್ರೆ ವೀರ್ಗೂ ಅಪ್ಪ, ಹರಿಗೂ ಅಪ್ಪ, ಯಾಕಂದ್ರೆ ಅವರೆಲ್ಲ ಅಣ್ಣ ತಮ್ಮ ಬ್ರದರ್ಸ್. ಎಸ್. ಹಂಗಾರೆ ರೀತಾ ಮತ್ತೆ ರಾಮ್ ಏನೋ ಹಿಂಗೆ ಡಬಲ್ ಆರೋದಲ್ಲಿ ತೋರಿಸ್ತೀನಿ, ಯಾಕಂದ್ರೆ ಅವ್ರ ಗಂಡ ಹೆಂಡ್ತಿರಿದ್ರೆ ಡಬಲ್ ಆರೋದಲ್ಲಿ ತೋರಿಸ್ಬೇಕಾಗತ್ತೆ. ಇದು ನಮ್ಮ ಕಂಡೀಷನ್. ನೀವು ಹೆಂಗ್ ಬೇಕಾದ್ರೂ ನಿಮ್ಗೆ ಬರ್ಕೋಬಹುದು, ನಿಮ್ಮ ಅಂಡರ್ಸ್ಟೂಡ್ ಅಷ್ಟೇ. ನೀವು ವರ್ಕ್ಶೀಟ್ ಅಲ್ಲಿ ನೀವು ಹೆಂಗ್ ಬೇಕಂಗ್ ಸಾಲ್ವ್ ಮಾಡ್ಕೋಬಹುದು. ನಾವು ಈ ತರ ಒಂದು ಇದರಲ್ಲಿ ಡಿನೋಟ್ ಮಾಡಕ್ಕೆ ಯೂಸ್ ಮಾಡ್ತಕ್ಕಂಥ ಡಬಲ್ ಆರೋ ತೋರಿಸಿದ್ರೆ ಇವರಿಬ್ರು ಗಂಡ ಹೆಂಡ್ತಿರಿ, ಇವ್ರ ಗಂಡ ಇವನ್ ಹೆಂಡ್ತಿ. ಓಕೆ, ಇಲ್ಲಿ ಹೌ ಇಸ್ ವೀರ್ ರಿಲೇಟೆಡ್ ಟು ರಾಮ್? ವೀರು ರಾಮ್ಗೆ ಹೆಂಗೆ ರಿಲೇಟ್ ಆಗ್ತಾನೆ? ರಾಮ್ಗೆ ವೀರು ಏನು ಸರ್? ರೋಹನ್ ರಾಮ್ನ ಮಗ ಅಂದ್ರೆ ವೀರು ಕೂಡ ಮಗ, ಸನ್ ಆಗ್ಬೇಕು. ಸೊ ಸನ್ ಮಗ ಇಸ್ ದ ರೈಟ್ ಆನ್ಸರ್. ಅರ್ಥ ಆಗ್ತಿದೆಯಲ್ಲ? ಸಿಂಪಲ್ ಆಗಿದೆ ಸ್ನೇಹಿತರೆ. ಈಗ ಹೊಸೊಬ್ರು ಕಲಿತಿದ್ರೆ ಅವ್ರಿಗೆ ಅರ್ಥ ಆಗಿದ್ರೆ ನಾನು ಈಗ ಏನು ಎಕ್ಸ್ಪ್ಲೈನ್ ಮಾಡಿದ್ದೀನಿ ಪದೇ ಕೇಳಿ, ಇದನ್ನ ಪದೇ ಕೇಳಿ ಅರ್ಥ ಆಗುತ್ತೆ. ನೆಕ್ಸ್ಟ್, ಸೆಲೆಕ್ಟ್ ದ ನಂಬರ್ ಫ್ರಮ್ ದ ಅಮಾಂಗ್ ದ ಗಿವನ್ ಆಪ್ಷನ್ ದಟ್ ಕ್ಯಾನ್ ರೀಪ್ಲೇಸ್ ದ ಕ್ವಶನ್ ಮಾರ್ಕ್. ಒಂದು ಸೀರೀಸ್ ಕೊಟ್ಟಿದ್ದಾನೆ, ಇಲ್ಲಿ ಒಂದು ಮಿಸ್ಸಿಂಗ್ ನಂಬರ್ ಕೊಟ್ಟಿದ್ದಾನೆ. 51, 54, 59 ಕ್ವಶನ್ ಮಾರ್ಕ್ ಇದೆ, 75 ಮತ್ತೆ 86. ಇದು ಏನು ನಂಬರು ಅಂತ ಕೇಳಿದ್ದಾನೆ. ನೋಡಿ, ಈ ತರ ಕೊಟ್ಟಾಗ ಏನು ಮಾಡ್ಬೇಕಾಗಿಲ್ಲ. ಇಲ್ಲಿ ನೋಡಿ, ದೊಡ್ಡ ನಂಬರ್ ಇರ್ತಾರಲ್ಲ ಲಾಸ್ಟ್ ಅಲ್ಲಿ, ಅದನ್ನ ಕೇಳಿ. ನೋಡಿ, ಇವರಿಬ್ರು ಮಧ್ಯ ನೋಡಿದ್ರೆ ನಿಮ್ಗೆ ಏನ್ ಅನ್ಸುತ್ತೆ? ತುಂಬಾ ಗ್ಯಾಪ್ ಇಲ್ಲ. ಓಕೆ, 75, 86ಕ್ಕೆ ಇಲ್ಲ ಅಂದ್ರೆ ಇಲ್ಲಿ ಪ್ಲಸ್ ಆಗ್ತಾ ಇದೆ ಅಂತ. ಸ್ವಲ್ಪ ಮಾತ್ರ ಜಾಸ್ತಿ ಆಗಿದೆ. ತುಂಬಾ ಗ್ಯಾಪ್ ಇದ್ರೆ 150, 200, 300, 350, 400 ಹಂಗಿದ್ರೆ ಇಂಟು ಆಗ್ತಾ ಇದೆ, ಮಲ್ಟಿಪ್ಲಿಕೇಶನ್ ಆಗ್ತಾ ಇದೆ, ಗುಣಿಸ್ತಾ ಇದಾರೆ ಅಂತ ಹೇಳ್ಬೋದು. ಇಲ್ಲ, ಇಲ್ಲಿ ಕೂಡ್ತಾ ಇದಾರೆ ಅಂದ್ರೆ ಏನೋ ಸ್ವಲ್ಪ ಕೂಡ್ತಾ ಇದಾರೆ. ಆಗ ಏನ್ ಮಾಡಿ ಅಂದ್ರೆ ಚಿಕ್ಕ ನಂಬರ್ಗೆ ಬನ್ನಿ. ಇವನ್ ಕೇಳಿ, ಸರ್ ಏನ್ ಆಗ್ತಿದ್ಯಪ್ಪ ನೀನು ಅಂತ ಕೇಳಿ. ಇವನ್ ಹೇಳ್ತಾನೆ 51, 54 ಹಾಕ್ಬೇಕಾದ್ರೆ ಪ್ಲಸ್ 3 ಆಗಿದ್ದೀನಿ ಅಂತಾನೆ. ಇವನಿಗೆ ಕೇಳಿ 54 ಇರೋದು 59 ಹೆಂಗಪ್ಪ ಅದೇ ಅಂತ ಕೇಳಿ. ಆಗ ಅವನ್ ಹೇಳ್ತಾನೆ 54ಕ್ಕೆ ಪ್ಲಸ್ 5 ಸೇರಿದ್ದೀನಿ ಸರ್, ಅದಕ್ಕೆ 59 ಆಗಿದ್ದೀನಿ ಅಂತಾನೆ. ಇಲ್ಲಿ ಗೊತ್ತಿಲ್ಲ ನಮ್ಗೆ. 75, 86 ನೋಡಿ. ಇವನ್ ಕೇಳಿ 75ಕ್ಕೆ 86 ಏನಪ್ಪಾ ಆಗಿದೆ ಅಂತಂದ್ರೆ ಅವ್ನು ಹೇಳ್ತಾನೆ 9 ಸೇರಿದ್ದೀನಿ ಸರ್ ಅಂತಾನೆ. ಇಲ್ಲಿ ನೋಡಿ, ನಂಬರ್ ನೋಡ್ತಾರೆ ನಿಮ್ಗೆ ಗೊತ್ತಾಗುತ್ತೆ. ಇಲ್ಲಿ 3, 5, ಓಕೆ, ಇಲ್ಲಿ 9 ಅಂದ್ರೆ ಇಲ್ಲಿ ನೋಡಿದ್ರೆ 2 ನಂಬರ್ ಜಾಸ್ತಿ ಆಗ್ತಾ ಇರ್ಬೋದು, ಒಂದಕ್ಕೂ ಅನ್ಸುತ್ತೆ. ಈಗ ಫಾರ್ ಎಕ್ಸಾಂಪಲ್ ಈಗ 7 ಇದೆ ಇಲ್ಲಿ ನೋಡಿ. 59ಕ್ಕೆ ನೆಕ್ಸ್ಟ್ ಈ ನಂಬರ್ ಬರ್ಬೇಕಂದ್ರೆ ಪ್ಲಸ್ 7 ಸೇರ್ಬೇಕು. ಇಲ್ಲಿ ನೋಡಿ, 2 ಜಾಸ್ತಿ ಸೇರ್ಸೋಣ ಅಂದ್ರೆ 59 ಪ್ಲಸ್ 7 ಸೇರೋದೇನಾಗುತ್ತೆ? 66 ಆಗುತ್ತೆ.
ಅಲ್ವಾ? ಅಂದ್ರೆ ಇದು ಮೋಸ್ಟ್ ಪ್ರಾಬ್ಲಿ 66 ಇರಬೇಕು. ಓಕೆ, 66 ಅಂತಾನೆ ಅನ್ಕೋಣ. ನೆಕ್ಸ್ಟ್ ಏನಾಗ್ಬೇಕು? 75 ಬರಬೇಕು ಅಂದ್ರೆ ಈ 66ಕ್ಕೆ ಎಷ್ಟು ಸೇರಿಸಬೇಕು? 7 ಇದೆ, ನೆಕ್ಸ್ಟ್ +2 ಜಾಸ್ತಿ ಅಂದ್ರೆ 9 ಸೇರ್ಬೇಕು. 66ಕ್ಕೆ 9 ಸೇರಿದ್ರೆ 75 ಆಗುತ್ತೆ. ಎಸ್ ಆಗುತ್ತೆ, ಕರೆಕ್ಟ್. ಅಂದ್ರೆ ರೈಟ್ ಆನ್ಸರ್ ಯಾವ್ದು ಇಲ್ಲಿ? 66. ದಟ್ ಮಿಸ್ಸಿಂಗ್ ನಂಬರ್ ಇಸ್ 66. ಈ ಲಾಜಿಕ್ ಏನಾಗ್ತಾ ಇದೆ ಅಂದ್ರೆ ಪ್ರತಿ ಒಂದು ಗ್ಯಾಪ್ ಎರಡೆರಡು ನಂಬರ್ ಜಾಸ್ತಿ ಆಗಿದೆ. 3 ಇರೋದು 5 ಆಗಿದೆ, 5 ಇರೋದು ನೆಕ್ಸ್ಟ್ +7 ಮಾಡಿದ್ರೆ, ಆಮೇಲೆ +9, ಆಮೇಲೆ ಪ್ಲಸ್ ಓಕೆ, ಇಲ್ಲೇನಾಗಿದೆ? 75 11, ಇದು 11 ಆಗ್ಬೇಕು. ಸಾರಿ, 75 86 ಅಂದ್ರೆ 11. ಸಾರಿ ನೋಡಿ, +9 ಇದು +11 ಆಗಿದೆ. ಅಂದ್ರೆ ಎರಡೆರಡು ನಂಬರ್ ಜಾಸ್ತಿ ಆಗಿದೆ. ಓಕೆ, ಸರಿ ಇದೆ. 75 + 11 86 ಆಗುತ್ತೆ. ಸರಿ ಇದೆ. ಸೊ 66 ಇಸ್ ದ ರೈಟ್ ಆನ್ಸರ್. ಸೊ ನೆಕ್ಸ್ಟ್ ಬರ್ತೇನೆ. ಇನ್ ಅ ಸರ್ಟನ್ ಕೋಡ್ ಲ್ಯಾಂಗ್ವೇಜ್ ಬ್ಯೂರೋ ಇಸ್ ರಿಟನ್ ಆಸ್ ರೂಬೆ. ನೋಡಿ, ಇದನ್ನು ಅಷ್ಟೇ. ಇದಕ್ಕೆ ನೋಡಿ, ಇದು ಈ ತರದ್ ಇರುತ್ತಲ್ಲ, ಇಲ್ಲಿ ನೋಡ್ತಾ ಇದ್ದಂಗೆ ನಿಮ್ಗೆ ಗೊತ್ತಾಗ್ಬಿಡ್ಬೇಕು. ಇಲ್ಲಿ ನೋಡಿ, ನೀವು ಸಾಲ್ವ್ ಮಾಡ್ಬೇಕಾಗುತ್ತೆ. ಜಾಸ್ತಿ ಕ್ವಶನ್ ಅವಾಗ ಗೊತ್ತಾಗುತ್ತೆ. ಹಿಂಗಿದೆಯಲ್ಲ, ಇದು ಹೆಂಗ್ ಇದಾಯ್ತು ಅಂದ್ರೆ RUBUAE ಇದೆ. ಇಲ್ಲಿ ನೋಡಿ, ಇಲ್ಲಿ ನೋಡ್ತಾ ಇದ್ರೆ ನಿಮ್ಗೆ ಗೊತ್ತಾಗುತ್ತೆ. ಇಲ್ಲಿ ನೋಡಿ, ಇದು ಸೇಮ್ U to U ಸೇಮ್ ಇದೆ. ಇಲ್ಲಿ ನೋಡಿ, R ಇರೋದು ಇಲ್ಲಿಗೆ ಬಂದಿದೆ, B ಇರೋದು ಇಲ್ಲಿಗೆ ಬಂದಿದೆ. ಇದು ನೀವು ಮ್ಯಾಕ್ರೋ ಕಣ್ಣು ಅಗಳಿಸಿ ನೋಡ್ಬೇಕು, ಮೈಕ್ರೋ ಕಣ್ಣು ಸಣ್ಣದು ಮಾಡ್ಕೊಂಡು ನೋಡ್ಬೇಕು. ಎರಡೂ ತರ ನೀವು ನೋಡ್ಬೇಕು ಸಾಲ್ವ್ ಮಾಡ್ಬೇಕಾದ್ರೆ. ಈಗ ನೆಕ್ಸ್ಟ್ 3 ಲೆಟರ್ ನೋಡಿ, U ಇಲ್ಲಿಗೆ ಬಂದಿದೆ, ನೆಕ್ಸ್ಟ್ 3 ಲೆಟರ್ದು E ಈಗ ಬಂದಿದೆ, ಎ ಅಲ್ಲೇ ಇದೆ. ನೋಡಿ, ಇದು ಕರೆಕ್ಟ್ ಇದೆಯಾ? ಇದನ್ನ ಚೆಕ್ ಮಾಡಿ, ಎರಡನೇ ನಂಬರ್ ಚೆಕ್ ಮಾಡೋಣ. ಚೆಕ್ ಮಾಡಿದ್ರೆ ನಿಮ್ಗೆ ಗೊತ್ತಾಗ್ಬಿಡುತ್ತೆ ಅಲ್ವಾ ಸರ್? ಚೆಕ್ ಮಾಡಿದ್ರೆ ಗೊತ್ತಾಗ್ಬಿಡುತ್ತೆ ಕರೆಕ್ಟ್ ಇದೆಯಾ ಇಲ್ವಾ ಅಂತ. ಎರಡು ನಮಗೆ ಕೊಟ್ಟಿರ್ತಾನೆ, ಲಾಜಿಕ್ ಕೊಟ್ಟಿದ್ದಾನೆ. ನಂಬರ್ ಅನ್ನೋದು MUNREB ಆಗಿದೆ. ಇಲ್ಲಿ ನೋಡಿ, U ಇದೆ, M ಇರೋದು ಇಲ್ಲಿ ಬಂದಿದೆ, N ಇರೋದು ಇಲ್ಲಿ ಬಂದಿದೆ. ಹಂಗೆ BE ಆಗಿದೆ, R ಇರೋದು ಈ ಕಡೆ ಬಂದಿದೆ. ಓಕೆ, B ಇರೋದು ಈ ಕಡೆ ಬಂದಿದೆ. ಎಸ್, ಕರೆಕ್ಟ್ ಇದೆ. ಹಾಗಾದ್ರೆ ನಮ್ಗೆ ಇಲ್ಲೇನ್ ಕೊಟ್ಟಿದ್ದಾರೆ? ಡಿಟೆಕ್ಟ್ ಅನ್ನೋದು ಏನಾಗುತ್ತೆ ಅಂತ. ಸೊ DETECT ಏನಾಗುತ್ತೆ? T ಈ ಕಡೆ ಬರಬೇಕು, E ಇಲ್ಲೇ ಬರಬೇಕು, D ಇಲ್ಲಿ ಬರಬೇಕು, ಅಗೇನ್ T ಇಲ್ಲಿ ಬರಬೇಕು, ಇಲ್ಲಿ C ಹಂಗೆ ಬರುತ್ತೆ, E ಇಲ್ಲಿ ಬರುತ್ತೆ. ಸೊ ಈ ಆಪ್ಷನ್ ಎಲ್ಲಿದೆ? TED, TCE, TED ಇಲ್ಲಿದೆ ನೋಡಿ. ಆಪ್ಷನ್ 2 ಇಸ್ ದ ರೈಟ್ ಆನ್ಸರ್. ಓಕೆ, ಆನ್ಸರ್. ಸೊ ಈ ರೀತಿ ಮಾಡ್ಬೇಕು ಸ್ನೇಹಿತರೆ. ಇದು ನೀವು ನೋಡ್ದಾಗ್ಲೇ ನಿಮ್ಗೆ ಅನ್ಸ್ಬೇಕು, ಇಲ್ಲಿ ಏನೋ ಒಂಥರ ಇದೆಯಲ್ಲ ಸರ್, REB ಇದೆ, ಇಲ್ಲಿ BER ಇದೆ. ನೋಡಿ, ಏನೋ ಒಂಥರ ಎಕ್ಸ್ಚೇಂಜ್ ಆಗಿದೆ ಅನ್ಸ್ಬಿಡ್ಬೇಕು ನಿಮ್ಗೆ. ಅಂದ್ರೆ ನೀವು ಹೆಚ್ಚು ಕ್ವಶನ್ಸ್ಗಳು ಸಾಲ್ವ್ ಮಾಡಿದಾಗ ಇದೆಲ್ಲ ನಿಮಗೆ ಆಟೋಮೆಟಿಕ್ ಆಗಿ ಬಂದ್ಬಿಡುತ್ತೆ ಸ್ನೇಹಿತರೆ. ಮುಂದೆ ತಗೋತೀನಿ, ಎಲ್ಲ ಸೆಕ್ಷನ್ಸ್ಗಳನ್ನ ಸಾಲ್ವ್ ಮಾಡೋಣ. ಒಂದು ಅಷ್ಟು ಕ್ವಶನ್ಸ್ ಇವಾಗ ತಗೊಂಡಿನಿ ಸ್ನೇಹಿತರೆ. ಇಷ್ಟ ಆಗಿದೆ ಅನ್ಕೋತಿ. ಇಷ್ಟ ಆಗಿದೆ ಹೆಚ್ಚು ಎಂಕರೇಜ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ ನಿಮ್ಮ ಸೋಷಿಯಲ್ ಮೀಡಿಯಾಗಳು ಎಲ್ಲರಿಗೂ ಹೆಲ್ಪ್ ಆಗಲಿ. ಕಮೆಂಟ್ ಹೆಚ್ಚು ಮಾಡಿ. ಎಸ್, ಬೇಕಾ ಈ ಸೀರೀಸ್ ಮುಂದುವರಿಸಬೇಕಾಗಿ ಹೇಳಿ. ಎಸ್, ಮುಂದುವರ್ಸೋಣ. ಎಕ್ಸಾಮ್ ತನಕ ಒಂದಷ್ಟು ಸೀರೀಸ್ಗಳನ್ನ ಮಾಡೋಣ, ಎಲ್ಲ ಸೆಕ್ಷನ್ಸ್ಗಳು ಸೇರಿ. ಓಕೆ, ನಮ್ಮ ಟೆಲಿಗ್ರಾಮ್ ಮತ್ತೆ ಇನ್ಸ್ಟಾಗ್ರಾಮ್ ನ ಫಾಲೋ ಮಾಡಿಲ್ಲ ಮಾಡ್ಕೊಳ್ಳಿ ಸ್ನೇಹಿತರೆ. ಲಿಂಕ್ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಇದೆ. ನೆಕ್ಸ್ಟ್ ವಿಡಿಯೋ ಪುನಃ ಸಿಗ್ತೀನಿ. ಅಲ್ಲಿ ತನಕ ನಮಸ್ಕಾರ, ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್ ಸ್ನೇಹಿತರೆ.